ನಮಸ್ಕಾರ ವೀಕ್ಷಕರೇ, ಡಿಬೇಟ್ ಅವರ್ಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರ. ಏಪ್ರಿಲ್ ಫುಲ್ ನಾಳೆ ಏಪ್ರಿಲ್ 1ನೇ ತಾರೀಕು ಅಂದ್ರೆ ಏಪ್ರಿಲ್ ತಿಂಗಳ ಮೊದಲ ದಿನ. ಸಾಮಾನ್ಯವಾಗಿ ತಮ್ಗೆಲ್ರಿಗೂ ಕೂಡ ಗೊತ್ತೇ ಇರ್ತದೆ, ನಾವು ಏಪ್ರಿಲ್ 1ನೇ ತಾರೀಕಿನಂದು ಏಪ್ರಿಲ್ ಫುಲ್ ದಿನ ಅಂತ ನಾವು ಹೇಳ್ತೇವೆ. ಆದ್ರೆ ಉಡುಪಿಯಲ್ಲಿ ನಾಳೆ ಈ ದಿನವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಏಪ್ರಿಲ್ ಫುಲ್ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಏಪ್ರಿಲ್ ಫುಲ್ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ, ಇವರ ಉದ್ದೇಶ ಏನು, ಸೊ ಇದ್ರ ಬಗ್ಗೆ ಇವತ್ತು ನಾವು ಡಿಬೇಟ್ ಅವರ್ನಲ್ಲಿ ಮಾತನಾಡ್ತಾ ಹೋಗ್ತೇವೆ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಉಡುಪಿ ನಗರ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಅಂಬರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ಏಪ್ರಿಲ್ ಫುಲ್ ಈ ದಿನಾಚರಣೆಯ ಬಗ್ಗೆ ನೀವು ಕೂಡ ಮಾತಾಡಬಹುದು, ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ನಮ್ಮ ಅತಿಥಿಗಳ ಜೊತೆಗೆ. ಸರ್, ನಾನು ಮಾತನಾಡುವಾಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೇನೆ, ಸೊ ಏಪ್ರಿಲ್ ಫುಲ್ ಈ ದಿನವನ್ನ ನಾವೆಲ್ಲರೂ ಕೂಡ ಅಂದ್ರೆ ಗೊತ್ತಿರ್ತದೆ, ಸೊ ಯಾರಿಗಾದ್ರೂ ನಾವು ಫುಲ್ ಮಾಡ್ತೇವೆ. ಸೊ ನಾಳೆ ಇದನ್ನ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಏನು ಅಂತ ಹೇಳಿ. ಸೊ ಏನಿದರ ವಿಶೇಷತೆ? ಈಗ ಇತ್ತೀಚೆಗೆ ಟ್ರೆಂಡ್ ಗೊತ್ತಿಲ್ಲ. ಮುಂಚೆ ಏಪ್ರಿಲ್ ಫೂಲ್ ಅಂದ್ರೆ ಇವನ್ ಮೀಡಿಯಾದವರು ಒಂದೇನಿಷ್ಟು ಸುಳ್ಳು ಸುದ್ದಿ ಹಾಕುದು, ಮತ್ತೆ ಮರುದಿನ ಅದು ಏಪ್ರಿಲ್ ಫೂಲ್ ಅಂತ ಹೇಳಿದ್ದೆಲ್ಲ ಇದೆ. ಸ್ವಲ್ಪ ಕಾನೂನಿನ ಕಡಿವಾಣ ಬಂದಿರಬಹುದು ಅದಕ್ಕೆ. ಮತ್ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಗಳಿಗೆ ಪ್ರ್ಯಾಂಕ್ ಮಾಡೋದು ಹೇಳ್ತಾರಲ್ಲ, ಏನೋ ಒಂದು ಸುಳ್ಳು ಹೇಳುದು, ಆಮೇಲೆ ಫೂಲ್ ಅಂತ ಹೇಳುದು. ನಮ್ಮ ಚೈಲ್ಡ್ಹುಡ್ ಅಲ್ಲಿ ಈಗಿನ ಮಕ್ಕಳು ಮಾಡ್ತಾರ, ನನ್ಗೆ ಅಷ್ಟು ಐಡಿಯಾ ಇಲ್ಲ. ನಮ್ಗೆ ಕೇಂದ್ರ ಸರ್ಕಾರ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಇವರು ಮತ್ತು ವಿಶೇಷವಾಗಿ ನಮ್ಮನ್ನು ಅಲ್ಲಿ ಪ್ರತಿನಿಧಿಸಿದವರು ಅಂದ್ರೆ ಕಳೆದ ತುಂಬಾ ವರ್ಷ ಶೋಭಾ ಕರಂದ್ಲಾಜೆ ಅವರು, ಈಗ 1 ವರ್ಷದಿಂದ ಶ್ರೀನಿವಾಸ್ ಪೂಜಾರಿ ಅವರು. ಇವರು ನಮ್ಗೆ ಈ ಇಂದ್ರಾಳಿ ಬ್ರಿಡ್ಜ್ ಅನ್ನ ಬಹಳ ಸುದೀರ್ಘವಾದಂತ ಡೀಲೆ ಅಂದ್ರೆ ಒಂದು ರೀಸನೇಬಲ್ ಹೇಳ್ತಾರಲ್ಲ, 1 ವರ್ಷ 2 ವರ್ಷ, ಓಕೆ, ಇನ್ನೊಂದು ವರ್ಷ ಅಂದ್ರೆ ಒಂದು 6-7 ತಿಂಗಳಲ್ಲಿ ಆಗ್ಬೇಕಾದ ಕೆಲಸವನ್ನ 7-8 ವರ್ಷ ಮಾಡುವಾಗ ಮತ್ತೆ ಅದಕ್ಕೆ ರೀಸನ್ಸ್ ಹೇಳುದಿಲ್ಲ. ಅದು ಪಾಯಿಂಟ್ ಇಂಪಾರ್ಟೆಂಟ್. ಡಿಲೇ ಆಯ್ತು, ಓಕೆ, ಏನಾದ್ರೂ ಜೆನ್ವಿನ್ ರೀಸನ್ಸ್ ಇದ್ರೆ ವಿ ವಿಲ್ ಸಪೋರ್ಟ್, ನಾವು ಉಡುಪಿಯವರೇ. ಬಟ್ ಯಾಕೆ ಆಯ್ತು ಅಂತ ಎಲ್ಲೂ ಪ್ರೆಸ್ ಮೀಟ್ ಅಲ್ಲಿ ಹೇಳಲ್ಲ. ಸೊ ಹಾಗಾಗಿ ನೀವು ನಮ್ಗೆ ಫೂಲ್ ಮಾಡಿದ್ ಸಾಕು. ಸುಮ್ನೆ ನಾಡ್ದು ಜನವರಿಯಲ್ಲಿ ಮುಗೀತದೆ, ಫೆಬ್ರವರಿಯಲ್ಲಿ ಮುಗೀತದೆ, ಜೂನ್ ಅಲ್ಲಿ ಮುಗೀತದೆ, ಈ ತರ ಫೂಲ್ ಮಾಡಿದ್ ಸಾಕು ಉಡುಪಿಯವರಿಗೆ. ನಾವು ಇದಕ್ಕೆ ತೀವ್ರವಾದ ಪ್ರತಿರೋಧ ತೋರಿಸ್ತಾ ಇದ್ದೇವೆ. ನಮ್ಗೆ ಇನ್ನು ಮುಂದೆ ಫೂಲ್ ಮಾಡ್ಬೇಡಿ, ನಮ್ಗೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಅಲ್ಲ, ಅದು ಅಂದ್ರೆ ವಿತ್ ಡ್ಯೂ ರೆಸ್ಪೆಕ್ಟ್, ನಾವು ಬುದ್ಧಿವಂತರಾದ ದೇವರಿಗೆ ಗೊತ್ತು. ಬಟ್ ಸ್ವಲ್ಪ SLC PUC ಪರ್ಫಾರ್ಮೆನ್ಸ್ ನಮ್ದೆಲ್ಲ ಒಳ್ಳೆ ಇರ್ತದೆ ಹೇಳಿ ನಮ್ಗೆ ಬುದ್ಧಿವಂತರ ಜಿಲ್ಲೆ ಹೇಳ್ತಾರೆ. ಆದ್ರೆ ಬುದ್ಧಿವಂತರ ಜಿಲ್ಲೆಗೆ ಈ ನಮೂನೆ ಫೂಲ್ ಮಾಡಿದ್ರೆ ಇದು ಹೇಗೆ ಅಂತ ನಮ್ದೊಂದು ಸಿಂಬಾಲಿಕ್, ಅಂದ್ರೆ ಒಂದು ಅಣುಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಅಷ್ಟೇ, ಅಂದ್ರೆ ಅಂತದೇನು ಸೀರಿಯಸ್ ಏನಿಲ್ಲ. ಓಕೆ, ಈ ಹಿಂದೆಯೂ ಕೂಡ ನೀವು ಪ್ರತಿಭಟನೆಯನ್ನ ಮಾಡಿದ್ರಿ, ಆದ್ರೆ ಈಗ ಕಾಮಗಾರಿಯನ್ನು ಮುಗಿಯುವ ಹೊತ್ತಲ್ಲಿ ಯಾಕೆ ಇದನ್ನ ಇಟ್ಕೊಂಡ್ರೆ ಈ ಪ್ರತಿಭಟನೆಯನ್ನ? ಪ್ರಶ್ನೆ ಬರ್ತದೆ. ಇದೇ ಫೂಲ್ ಮಾಡಿದ್ವಿ. ಹಿಂದೆ ನಾವು ಅಕ್ಟೋಬರ್ 29ಕ್ಕೆ ಮಾಡುವಾಗ ನಾವು ಆಕ್ಚುಲಿ ಅನೌನ್ಸ್ ಮಾಡ್ಲಿಲ್ಲ ಅಕ್ಟೋಬರ್ 29ಕ್ಕೆ ನಮ್ದು ಪ್ರೊಟೆಸ್ಟ್ ಉಂಟೇಳಿ, ನನ್ಗೆ ನೆನಪಿದೆ. ನಾವು ಸೆಪ್ಟೆಂಬರ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಬಹುಶಃ ಐ ಆಮ್ ನಾಟ್ ಶ್ಯೂರ್, ಬಹುಶಃ ಆ ಮೀಟಿಂಗ್ ನ ಸುದ್ದಿ ಶ್ರೀನಿವಾಸ್ ಪೂಜಾರಿಗೆ ಹೋಯ್ತು. ಅವ್ರು ಕೂಡ್ಲೆ ಬಂದು ಪ್ರೆಸ್ ಅಲ್ಲಿ ಜನವರಿ 15ಕ್ಕೆ ಇದನ್ನು ಮುಗಿಸ್ತೇವೆ ಹೇಳಿದ್ರು. ಅಂದ್ರೆ ಸಾರ್ವಜನಿಕವಾಗಿ ಏನ್ ಅಭಿಪ್ರಾಯ ಆಯ್ತು, ಅವರ ಸ್ಟೇಟ್ಮೆಂಟ್ ಫಸ್ಟ್ ಬಂತು. ನಾವೇನ್ ಹೇಳಿದ್ವಿ, ಅಕ್ಟೋಬರ್ 29ಕ್ಕೆ ಪ್ರೊಟೆಸ್ಟ್ ಹೇಳಿ. ಆಗ ನನಗೆ ಟೀಕೆ ಮಾಡಿದ್ರು ಕೆಲವು ಶ್ರೀನಿವಾಸ್ ಪೂಜಾರಿಯ ಪಕ್ಷದ ನಾಯಕರುಗಳು, ಹೇಳಿದ್ರು ಸೇಮ್ ಡೈಲಾಗ್, ಇವ್ರದ್ದು ಮುಗಿಯುವ ಹಂತದಲ್ಲಿ ನಾಟಕ ರಾಜಕೀಯ ಮಾಡ್ತಾರೆ ಹೇಳಿ. ಎಲ್ಲಿ ಮುಗೀತು? ನಾವೇನ್ ಹೇಳಿದ್ವಿ, ಆಯ್ತು ಪೂಜಾರಿ, ಜನವರಿ 15 ಅಂತ ನೀವ್ ಹೇಳ್ತಾ ಇದ್ದೀರಲ್ಲ, ಜನವರಿ 30 ತನಕ 15 ದಿನ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಹೇಳಿದ್ವಿ. ಫೆಬ್ರವರಿ ಆಯ್ತು, ಮಾರ್ಚ್ ಆಯ್ತು. ನಿನ್ನೆ ಶ್ರೀನಿವಾಸ್ ಪೂಜಾರದು ಸೇಮ್ ಡೈಲಾಗ್, ನೀವು ಅವರ ಹಾಗೆ ಮಾತಾಡ್ತಿದ್ದೀರಿ. ನಿನ್ನೆ ಬಂದವರದು ಸೇಮ್ ಡೈಲಾಗ್, ಮುಗಿಯುವ ಹಂತದಲ್ಲಿ ಇವರದು ಪ್ರೊಟೆಸ್ಟ್ ಹೇಳಿ. ಅಲ್ಲ ಸ್ವಾಮಿ, ಯಾವಾಗ ಮುಗೀತದೆ ಮಾರೆ? ನಾವು ವಿಡ್ರಾ ಮಾಡ್ತೇವೆ ಖಂಡಿತ. ನಮ್ಗೇನು ಕೆಲಸ ಇಲ್ಲ ಬೇರೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ. ನಾವು ಇಷ್ಟೆಲ್ಲ ಟೈಮ್, ಎನರ್ಜಿ, ಮನಿ ಸ್ಪೆಂಡ್ ಮಾಡುದು ಉಡುಪಿಯವರಿಗಾಗಿ. ಅಲ್ಲಿ ನೋಡಿ, ನಮ್ಗೆ ಅದರ ನೋವಿನ ತೀವ್ರತೆ ಗೊತ್ತಾಗುದಿಲ್ಲ, ನಿಮ್ಗೆ ಗೊತ್ತಾಗುದಿಲ್ಲ. ಇವ್ರಿಗೆ ಯಾವ ಮನೆಯವರು ಒಂದು ವ್ಯಕ್ತಿಯನ್ನಲ್ಲಿ ಕಳ್ಕೊಂಡಿದ್ದಾರೆ, ಯಾರು ಕೈಕಾಲು ಮುರ್ಕೊಂಡಿದ್ದಾರೆ, ಅಥವಾ ಆಸ್ಪತ್ರೆಗೆ ಸರಿಯಾಗಿ ರೀಚ್ ಆಗ್ಲಿಕ್ಕಾಗದೆ ಯಾರ ಆರೋಗ್ಯಕ್ಕೆ ಸಮಸ್ಯೆ ಆಗಿದೆ, ಅಥವಾ ಯಾರು ಸತ್ತಿದ್ದಾರೆ, ಆ ಮನೆಯವರಿಗೆ ಇದೆ ಆಕ್ರೋಶ. ನಾವು ಪಟ್ಟಿ ಮಾಡಿದ್ರೆ 56 ಡೆತ್ ಆಗಿದೆ ಅಂತೇಳಿ, ಅದು ರೆಕಾರ್ಡೆಡ್. ಅಂದ್ರೆ ಈ FIR ಎಲ್ಲ ಆಗಿ ಮೀಡಿಯಾದಲ್ಲಿ ಬಂದದು. ಅಲ್ಲಿ ತಲುಪುವಾಗ ಡಿಲೇ ಆಯ್ತೇಳಿ ಸತ್ತದೆಲ್ಲ ಬಂದು ಮೀಡಿಯಾದಲ್ಲಿ ಬರುವುದಿಲ್ಲ. ಸೊ ದೇವರಿಗೆ ಗೊತ್ತು
ಹಾಗಾಗಿ ಇದೊಂದು ಮಾನವೀಯ ಕೆಲಸ. ಇದು ನಮ್ಗೆ ಏನು ಸುಮ್ಮನೆ ಶ್ರೀನಿವಾಸ್ ಪೂಜಾರಿಗೆ ಬೇಜಾರು ಮಾಡಬೇಕು, ನಮ್ಗೆ ಪೊಲಿಟಿಕಲ್ ಏನು ಮೈಲೇಜ್ ಅಂತದ್ದು ದೇವರಣೆಗಿಲ್ಲ. ನಮ್ದು ಒಂದು ಮಾನವೀಯ. ನಿತ್ಯಾನಂದ ಒಳ್ಕಾಡು ಬಹಳಷ್ಟು ಸಮಯ ಅಲ್ಲಿ ಕೆಸರಲ್ಲಿ ಹೊರಳಾಡೋದು ಏನೆಲ್ಲ ಮಾಡಿ ಆಯ್ತು ಅವರು. ಎಂತ ಮಾಡ್ತಾರ ಅವ್ರು ಗೊತ್ತಿಲ್ಲ. ಅದು ಅಲ್ಲಿ ಇದ್ದದನ್ನ ಎತ್ಕೊಂಡು ಹೋಗಿ ಏನಾದ್ರು ಹೊಸ ಪ್ರೊಟೆಸ್ಟ್ ಮಾಡ್ಬೇಕು. ಅಲ್ಲ ಅಂದ್ರೆ ನಾನು ಯಾಕೆ ಹೇಳುದಂದ್ರೆ, ನಿತ್ಯಾನಂದ ಒಳ್ಕಾಡು ಒಬ್ರು ಲೀಡರ್, ನಾವು ಒಂದಿಷ್ಟು ಸಾರ್ವಜನಿಕ ಜೀವನ, ನಮ್ಗೆ ಏನು ಬೆಲೆ ಇಲ್ವಾ? ನಾವು ಪ್ರೊಟೆಸ್ಟ್ ಮಾಡಿದ್ರು ನಮ್ಮನ್ನೊಂದು ಬರ್ದು ನಮ್ಮನ್ನು ಮಾತಾಡಿಸ್ಬೋದಿತ್ತಲ್ಲ ಶ್ರೀನಿವಾಸ್ ಪೂಜಾರು. ಇಲ್ಲ ಶೆಣೈರೆ, ಅದಕ್ಕೆ ಇಂಥ ಕಾರಣಗಳಿಗೆ ಡಿಲೇ ಆಗ್ತಾ ಉಂಟು. ನೀವು ಉಡುಪಿಯವರು, ನಾವು ಉಡುಪಿಯವರು, ನೋಡಿ ಈ ತರ ಎಲ್ಲ ವಿಷಯ ಇದೆ, ಸುಮ್ನೆ ನೀವು ಪ್ರೊಟೆಸ್ಟ್ ಮಾಡಬೇಡಿ, ಖಂಡಿತವಾಗಿ ಕೂಡ ಇಂಥ ದಿನದಲ್ಲಿ ಅದು ಮುಗೀತದೆ. ನೋಡಿ ಇದನ್ನೆಲ್ಲ ಹೇಳ್ಬೋದಲ್ಲ ಟ್ರಾನ್ಸ್ಪರೆಂಟ್ ಆಗಿ. ಅದೇನು ಶ್ರೀನಿವಾಸ್ ಪೂಜಾರಿ ಮನೆ ಕೆಲಸ, ನಮ್ಮ ಮನೆ ಕೆಲಸ, ಟ್ಯಾಕ್ಸ್ ಹಣದಲ್ಲಿ ಮಾಡುದಲ್ಲ. ಇದು ನಮ್ಮ ಇದು ಅಂದ್ರೆ ಪಾಯಿಂಟ್. ನಮ್ಮ ವಾಹಿನಿಯಲ್ಲೂ ಕೂಡ ಈ ಹಿಂದೆ ನಾವು ಅದ್ರ ಬಗ್ಗೆನೇ ನಾವು ಪ್ರೋಗ್ರಾಮ್ ಮಾಡಿದ್ವಿ, ಸ್ಪೆಷಲ್ ಪ್ರೋಗ್ರಾಮ್. ಸೊ ಅಲ್ಲಿ ಹೋಗುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ, ಮತ್ತೆ ಅಂದ್ರೆ ಇಂದ್ರಾಳಿ ಸ್ಕೂಲ್ ಕೂಡ ಇದೆ. ಸೊ ಸ್ಕೂಲ್ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಅನ್ನುವಂಥದ್ದನ್ನ ನಾವು ಈ ಹಿಂದೆಯೇ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಸರ್, ಇನ್ನು ನಿತ್ಯಾನಂದ ಒಳ್ಕಾಡು ಸರ್ ಹೇಳಿದಾಗೆ ನೀವು ವಿಭಿನ್ನ ರೀತಿಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ. ನಿಮ್ಗೆ ಗೊತ್ತುಂಟು ಜಾಸ್ತಿಯಾಗಿ ಅಲ್ಲಿ ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಷ್ಟು ವರ್ಷಗಳನ್ನ ನೋಡ್ಕೊಂಡು ಬಂದಿದ್ರಿ ನೀವು. ನಮ್ಮ ಏನು ಹೋರಾಟಕ್ಕೆ ಒಂದು ತೇರಿದೆ. ನಾವು ಅಂತ ಹೇಳಿದ್ರೆ ಅಲ್ಲಿಯ ವಾಸ್ತು ನೋಡ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ಏನು ಅಪಘಾತ ಆದ್ರೂ ಕೂಡ ಕರೆಯುವುದು ಫಸ್ಟಿಗೆ ನನ್ನನ್ನು, ಒಳಕಾಡ್ರವರೇ ಅಲ್ಲಿ ಬಿದ್ದಿದ್ದಾರೆ, ಸ್ವಲ್ಪ ಬನ್ನಿ ಅಂತೇಳಿ. ಆವಾಗ ನಮ್ಗೆ ಅದನ್ನು ನೋಡುವಾಗ ಸ್ವಲ್ಪ ಹೊಟ್ಟೆ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಹಸಿ ಜೀವವನ್ನು ಅವರು ಕೈಕಾಲು ತುಂಡು ಮಾಡದ ಅಥವಾ ಏನೋ ಜೀವ ಹೋಗುವಂತದ ಒಂದು ಕಾರ್ಯಕ್ರಮವನ್ನು ಇದು ಈ ಆಕ್ಸಿಡೆಂಟ್ ಅಲ್ಲಿ ಆಗ್ತದಲ್ವಾ, ಇದಕ್ಕೆ ಯಾರಾದ್ರೂ ಇಲ್ವಾ, ಹೊಣೆಗಾರರಿಲ್ವಾ? ಆ ರಸ್ತೆಯಲ್ಲಿ ಎಷ್ಟು ಜನ ಹೋಗ್ತಾರೆ, ಸಾವಿರಾರು ಜನ ಹೋಗ್ತಾರೆ, ಮಂತ್ರಿಯವರು ಹೋಗ್ತಾರೆ, ಅಧಿಕಾರಿಯವರು ಹೋಗ್ತಾರೆ, ನಾನಾ ದೇಶದ ಜನರು ಆ ರಸ್ತೆಯಲ್ಲಿ ಹೋಗುವಂತ ಸಮಯದಲ್ಲಿ ಈ ರೀತಿಯಲ್ಲಿ ಆದ್ರೆ ನನಗೆ ಎಷ್ಟು ನೋವಾಗ್ತಿದೆ ಅಂತೇಳಿ ನಾನು ಆಗ ನೋವನ್ನು ನನ್ನನ್ನು ತೋಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ನನ್ನ ಸಮಸ್ಯೆ, ಅದು ಏನು ಸಮಸ್ಯೆ ಇದೆ ಅದನ್ನು ನಾನು ಸರ್ವಿಸ್ ಮಾಡುವಂತ ಕೆಲಸ ನಂದು. ಹಾಗೆ ತುಂಬಾ ನಾನು ನೋಡಿ 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 ಸಾಕಾಯ್ತು ನನಗೆ. ಯಾಕಂತ ಹೇಳಿದ್ರೆ ಏನಾದ್ರೂ ಇದಕ್ಕೆ ಏನಾದ್ರು ಮಾಡಬೇಕು ಎಂಬ ಒಂದು ನನಗೆ ಒಂದು ಹೊಳಿತು. ಆಗ ನಾನು ಏನಾದ್ರು ಮಾಡ್ಬೇಕಂತ ಇರುವಾಗ ಫಸ್ಟಿಗೆ ಯಾವುದು ಫಸ್ಟಿಗೆ ಈ ಕಡೆಯಿಂದ ಲೆಫ್ಟಿಗೆ ಇದಾಗುವಾಗ ಅಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ಕಾವಿ ಡ್ರೆಸ್ ಆಗಿ ಏನು ಸಾಯಿಬಾಬಾನ ಒಂದು ಡ್ರೆಸ್ ಹಾಕಿ ನಾನು ಆ ನೀರಿನಲ್ಲಿ ಅಥವಾ ಕೊಳತೆ ಏನೇನೋ ಅಲ್ಲಿ ಇದ್ರಲ್ಲಿ ನಾನು ಹೊರಲಾಡಿ ನಾನು ಅದನ್ನು ಇದು ಮಾಡಿದೆ. ಮಾನ್ಯ ಜಿಲ್ಲಾಧಿಕಾರಿ ಅವರು ಆವಾಗ ಇದ್ರು, ಅವರು 1 ತಿಂಗಳ ಟೈಮ್ ಕೊಟ್ಟು, ನೋಡಿ ಅಂಬರೀಷ್ ಹೇಳಿದ ಹಾಗೆ ಅವ್ರು 1 ತಿಂಗಳ ಟೈಮ್ ಕೊಟ್ಟರು. 1 ತಿಂಗಳ ಟೈಮಲ್ಲಿ ಶುರು ಮಾಡಿ ಕೆಲಸ ವರ್ಕ್ ಶುರು ಮಾಡಿ 2ನೇ ತಿಂಗಳಲ್ಲಿ ಆ ರಸ್ತೆಯನ್ನು ಫಿನಿಶ್ ಮಾಡಿಬಿಟ್ಟಿದ್ದಾರೆ. ಅಂತ ಒಂದು ವ್ಯಕ್ತಿಗಳು ಬೇಕು. ಇಲ್ಲಿ ರಾಜಕೀಯ ಬೇರೆ. ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಎಂತದ್ದು ಹೇಳ್ತಾರೆ, ಇಲ್ಲಿ ಅಂತ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿದ ನಂತರ ಅದು ಯಾರು ಅದಕ್ಕೆ ಬುದ್ಧಿವಂತರು, ಎಲ್ಲರೂ ಬುದ್ಧಿವಂತರು. ಆವಾಗ ಯಾರು ಮಾತನಾಡುದಿಲ್ಲ. ಅವರು ಹೋದ್ರೆ ಇವರಿಗೆ ಆಗುದಿಲ್ಲ, ಇವರು ಹೋದ್ರೆ ಅವರಿಗೆ ಆಗುದಿಲ್ಲ. ಆವಾಗ ಸಾವಿದ ಯಾರು? ಜನಸಾಮಾನ್ಯರು. ಅದಕ್ಕೆ ನೀನು ಇವತ್ತು ನಾಳೆ ಏನು ಏಪ್ರಿಲ್ ಫುಲ್ ಮಾಡ್ತಾ ಇದ್ದೀವಿ, ಇವರು ಫುಲ್ ಮಾಡಿದ್ದೆ, ಎಲ್ಲರಿಗೂ ಫುಲ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಮಾಡಿದ್ರಲ್ಲಿ ನಾನು 15 ದಿವಸ ಒಂದು ನನ್ನ ಕಷ್ಟಪಟ್ಟದ್ದು ನನಗೆ ಗೊತ್ತು. ಮೈಯಲ್ಲೆಲ್ಲ ದಪ್ಪ ದಡಕೆ ಬಿದ್ದು, ಯಾಕಂತ ಹೇಳಿದ್ರೆ ಆ ನೀರು ಮತ್ತೆ ಕೆಟ್ಟ ಅದು ನನಗೆ ಗೊತ್ತು. ಅದು ನಾನು ಹೇಳುದಿಲ್ಲ, ನನ್ನ ಕಷ್ಟವನ್ನು ನಾನು ಜನರಿಗೋಸ್ಕರ ನಾನು ಒಂದು ಪ್ರತಿಭಟನೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಕೇಳಿಸ್ತಾ ಉಂಟು? ಹಲೋ ಕೇಳಿಸ್ತಾ ಇದೆ ಇವಾಗ? ಹಲೋ ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ಮಾತಾಡಿ. ನಿಮ್ಮ ವಾಯ್ಸ್ ಕೇಳಿದಿಲ್ಲ ಮೇಡಮ್. ಹಲೋ, ಏನು ಡಿಸ್ಟರ್ಬೆನ್ಸ್ ಇರಬಹುದು ಸರ್, ನೀವು ಮಾತಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಹಾಗಿರುವಾಗ ನಾನು ನನ್ನ ಕರ್ತವ್ಯ, ನನ್ನ ಸಮಿತಿಯ ಒಂದು ಏನು ಧೋರಣೆ ಇದೆ ಆ ರೀತಿ ನಾವು ಅದನ್ನು ಮಾಡ್ಕೊಂಡು ಹೋಗಿದ್ದೇವೆ. ಅದು ಸಕ್ಸಸ್ ಆಗಿದೆ. ಇದರಲ್ಲಿಯೂ ಕೂಡ ನಾವು ಅದನ್ನು ಈ ಹಿಂದೆ ಕೂಡ ಮಾಡಿದ್ದೇವೆ. ಈ ರೀತಿಯಲ್ಲಿ ಆಗುತ್ತೆ ಒಂದು ಬಹಳಷ್ಟು ಟೈಮ್ ಹೋಗಿದೆ. ಆ ರೀತಿಯಲ್ಲಿ ಕೂಡ ಅಲ್ಲಿ ನಾನು ಪ್ರತಿಭಟನೆ ಮಾಡಿದ್ದೇನೆ. ಮೊನ್ನೆ ಇತ್ತೀಚೆಗೆ ಅಂಬರೀಷಣ್ಣವರ ಏನೋ ಒಂದು ಅವಧಿ ಕೊಟ್ಟಿದ್ರು, ಅವರು ಮಾಡ್ಲಿರ್ಲಿಲ್ಲ, ಅವರಿಗೇನೋ ಬೇರೆ ಸಮಸ್ಯೆಯಿಂದ ಇದ್ದು ಅಂತೇಳಿ ನನಗೆ ಮತ್ತೆ ಗೊತ್ತಾಯ್ತು. ನಾನು ಅವರಿಗೆ ತೊಂದರೆ ಆಗಿದ್ದು ನಾನು ಮಾಡಿಬಿಟ್ಟೆ. ನಾನು ಮಾಡಿದ ತಕ್ಷಣ ಏನೋ ಒಂದು ಜಿಲ್ಲಾಧಿಕಾರಿ ಅವರು ಸ್ವಲ್ಪ ಖಡಕ್ ಮಾತನಾಡಿದ ಕಾರಣವ ಅಥವಾ ಏನೋ ಉದ್ದೇಶ ಗೊತ್ತಿಲ್ಲ. ಆ ರೀತಿ ಅವರು ಹೇಳಿದ 2 ದಿವಸದಲ್ಲೇ ಅಲ್ಲಿಗೆ ಬೇಕಾಗುವಂತ ಸಾಮಗ್ರಿಗಳು ಬರ್ಲಿಕ್ಕೆ ಶುರು ಆಗಿತ್ತು. ಮತ್ತೆ ಇನ್ನೊಂದು ನಾಟಕೀಯವಾಗಿ ತಂದಿದಾರ, ಈಗ ಏಪ್ರಿಲ್ಗೋಸ್ಕರ ತಂದಿದಾರ ಏನಂತ ಊಹೆ ಮಾಡಿ ನೋಡ್ಬೇಕು. ಸರ್ಕಾರ ಇದೆ, ಮಾತನಾಡೋಣ. ಹಲೋ ಹಲೋ ಹಲೋ
ಸರ್ ಕೇಳಿಸ್ತಾ ಇದೆ ಇವಾಗ? ಹಲೋ ಹಲೋ ಮೇಡಮ್, ನೀವು ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳ್ತಿಲ್ಲ. ಹಲೋ ಹಲೋ. ಓಕೆ, ನಾವು ಈಗ ಈ ಪ್ರೊಟೆಸ್ಟ್ ಬಗ್ಗೆನೇ ಜನವರಿ 30ಕ್ಕೆ ಮುಗಿಯದಿದ್ದಾಗ ನಾವು ಕೂಡ್ಲೇ ಏನೋ ಮಾಡುವ ವಿಚಾರ ಇತ್ತು. ಫೆಬ್ರವರಿಯಲ್ಲಿ ನನ್ನ ತಾಯಿ ICU ಸೇರಿದ್ರು. ನಾನು ಹೇಳಿದೆ ನಾವೊಂದು ಪ್ಲಾನ್ ಮಾಡಿ ಮಾರ್ಚ್ 1ನೇ ತಾರೀಕಿಗೆ ಮೆರವಣಿಗೆ ಮಾಡುವುದಂತೆಲ್ಲ ತೀರ್ಮಾನ ಬಂತು. ಬಟ್ ಅವರ ಪರಿಸ್ಥಿತಿ ಇರುವಾಗ ನಮ್ಮ ಕಮಿಟಿಯವರು ಹೇಳಿದ್ರು, ಇಲ್ಲ ಶನಿಯವರೇ, ಅದು ಫಸ್ಟ್ ನೋಡಿ, ಹೇಗೂ ಪಕ್ಕನೆ ಕೆಲಸ ಆದ್ರೆ ನಮ್ದು ಟೈಮ್ ಉಳಿತದ, ಆದ್ರೆ ಆಗ್ಬೋದು ನೋಡುವ ಅಂತ ಇವ್ರು ಹೇಳಿದಾಗ ಏನೆಲ್ಲ ಬರ್ಲಿಕ್ಕೆ ಶುರು ಆಯ್ತಲ್ಲಿ, ಏನೆಲ್ಲ ಮೆಟೀರಿಯಲ್ಸ್ ಅಂದ್ರೆ ನಮ್ಗೆ ಅಷ್ಟು ಟೆಕ್ನಿಕಲ್ ಐಡಿಯಾಸ್ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಮಾರ್ಚ್ 2ಗೆ ನಮ್ಮ ತಾಯಿ ಎಕ್ಸ್ಪೈರ್ ಆದ್ರು. ಸೊ ಆಮೇಲೆ 1 ವಾರ 10 ದಿನ ಮತ್ತೆ ನಾವು ಅಂದ್ರೆ ಗ್ಯಾಪ್ ಕೊಟ್ಟು ನಾವು ಉತ್ತರ ಕ್ರಿಯೆ ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ಈಗ ಏಪ್ರಿಲ್ 1 ಅಂತ ನಾವು ನಾಳೆ ಒಂದು ವಿಶೇಷ ಮಾಡ್ತೇವೆ. ಅದನ್ನ ಇಲ್ಲಿ ರಿವೀಲ್ ಮಾಡುದಿಲ್ಲ. ಒಂದು ಅಣಕು ಪ್ರದರ್ಶನ ಮಾಡ್ಲಿಕ್ಕಿದೆ. ಅದು ಒಂದು ನಾವು ಮಾಡುದು ಏನು ಜಸ್ಟ್ ಸರ್ಕಾರದ ಗಮನ ಸೆಳಿಲಿಕ್ಕೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಅಷ್ಟೇ. ಮತ್ತೆ ನಮ್ಗೆ ಏನು ವೈಯಕ್ತಿಕ ಏನು ಇದಿಲ್ಲ. ಅಂದ್ರೆ ಇದು ಇಲ್ಲಿ ಯಾವುದೇ ರಾಜಕೀಯವಾಗಿ ನೀವು ಪಕ್ಷದ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಸಾಮಾನ್ಯ ಜನರ ಪರವಾಗಿ ನೀವು ಮಾಡ್ತಾ ಇದ್ದೀರಾ? ಸಾಮಾನ್ಯ ಜನರಲ್ಲಿ ಇನ್ವಾಲ್ವ್ ಆಗ್ಬೇಕು ಹೇಳಿ ನಾನ್ ಪೊಲಿಟಿಕಲ್ ಬ್ಯಾನರ್ ಅಲ್ಲಿ ಮಾಡುದು. ಬಟ್ ಈಗ ನಾನು ಕಾಂಗ್ರೆಸ್ ಅಲ್ಲಿ ಅತ್ಯಂತ ಸಕ್ರಿಯ, ಮತ್ತೆ ನಮ್ಮ ಅಧ್ಯಕ್ಷ ಕೀರ್ತಿ ಶೆಟ್ಟಿ ಅತ್ಯಂತ ಸಕ್ರಿಯ, ಮತ್ತೆ ನಮ್ಮ ಕಮಿಟಿಯ ಬಹುತೇಕ ಮೆಂಬರ್ಸ್ ಅತ್ಯಂತ ಸಕ್ರಿಯರಾಗಿರೋದ್ರಿಂದ ಅಂತ ಆರೋಪಗಳು ಬರ್ತವೆ. ಬಟ್ ಪೊಲಿಟಿಕಲ್ ಇರ್ಲಿ ನಾನ್ ಪೊಲಿಟಿಕಲ್ ಇರ್ಲಿ ಮಾಡುವ ಕೆಲಸ ಒಳ್ಳೇದಲ್ಲ. ನಾವೇನು ಕೆಟ್ಟ ಕೆಲಸ ಮಾಡ್ತಾ ಇದ್ದೇವೆ? ನಮ್ದೇ ಟೈಮ್ ಅದ್ರಲ್ಲಿ ಇನ್ವಾಲ್ವ್ ಮಾಡಿ ಇನ್ವೆಸ್ಟ್ ಮಾಡುದಲ್ಲ, ನಾವು ನಮ್ದೇ ಸಮಯ ಕೊಡ್ತೇವೆ. ನನಗೆ ಬೇಸರ ಅಂದ್ರೆ ನಮ್ಮನ್ನ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಹೇಳ್ತಾರೆ ನೋಡಿ, ಆ ತರ. ಅಂದ್ರೆ ನಾವು ನಮ್ಮ ಪಾಡಿಗೆ ಪ್ರೊಟೆಸ್ಟ್, ನಿತ್ಯಾನಂದ ಅವರ ಪಾಡಿಗೆ ಪ್ರೊಟೆಸ್ಟ್ ಮಾಡಿ, ಸರ್ಕಾರದವರು ಒಂದು ಅಟ್ಲೀಸ್ಟ್ ನಮ್ಮನ್ನ ಕರೆಸಿ ಮಾತಾಡುದಾಗ್ಲಿ ಅಥವಾ ನಮ್ಗೊಂದು ವಿವರಣೆ ಕೊಡುದಾಗ್ಲಿ, ಯಾಕೆ ವಿಳಂಬ ಆಯ್ತು ಏನಾದ್ರೂ ಹೇಳ್ಬೇಕಲ್ಲ. ಈಗ ನಮ್ಗೆ ಒಂದು ನ್ಯಾಚುರಲಿ ಫ್ರೆಂಡ್ಸ್ ಬರ್ತಾರೆ ತುಂಬಾ ಜನ, ಸಹಜವಾಗಿ ನಮ್ಮ ಹತ್ರ ಕೇಳ್ತಾರೆ, ನೀವು ಪಾಲಿಟಿಕ್ಸ್ ಅಲ್ಲಿ ಎಲ್ಲ ಇದ್ದೀರಲ್ಲ, ಇದು ಯಾಕೆ ಮರಿ ಇಷ್ಟು ಸಮಯ ಆಯ್ತು, ಇಲ್ಲಿ ಏನ್ ಸಮಸ್ಯೆ, ನಮ್ ಟ್ರಾಫಿಕ್ ಬ್ಲಾಕ್ ಹೀಗೆಲ್ಲ ಹೇಳುವಾಗ ಅಂದ್ರೆ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿತ್ಯಾನಂದ ಅವ್ರಿಗೆ ಗೊತ್ತುಂಟಾ ಅಲ್ಲಿ ರೀಸನ್? ಈಗ ಏನು ಐಟಮ್ ಬಂದಿದೆ ಅದು ಯಾವ್ದಕ್ಕೆ ನಮ್ಗೆ ಗೊತ್ತಿಲ್ಲ. ಇಷ್ಟು ವರ್ಷ ಇಲ್ಲ ಅಲ್ಲ, ನಾವು ಕೇಳಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಕೇಳಿ ಅವ್ರ ಹತ್ರ ಕೇಳಿದ್ರೆ ಅವರು ನಮ್ಗೆ ಬೇರೆ ಉತ್ತರ ಕೊಡ್ತಾರೆ. ಹಾಗೆ ಅದು ಕೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ವಾ? ನಮ್ಗಷ್ಟು ಹಕ್ಕಿಲ್ವ ಹೇಳುದು ನಾವು ನಾಗರಿಕರಾಗಿ. ನಾನು ಹೇಳುದು ಕಾಂಗ್ರೆಸ್ಸಿಗಾಗಿ ಅಲ್ಲ, ನಾವು ನಾಗರಿಕರಾಗಿ ರಸ್ತೆ ಟ್ಯಾಕ್ಸ್ ಕಟ್ತೇವೆ ನಾವು. ಮತ್ ಬೇರೆ ಎಲ್ಲ ನಾವು ಟ್ಯಾಕ್ಸ್ ಕಟ್ಟಿ ರಸ್ತೆಯಲ್ಲಿ ಓಡಾಡುವಾಗ ಈ ರಸ್ತೆ ಕೆಲಸ ಯಾಕೆ ನಿಂತಿದೆ, ಯಾಕೆ ಸ್ಲೋ ಆಗಿದೆ, ಯಾಕೆ ಮುಗೀತಿಲ್ಲ, ಯಾವಾಗ ಮುಗೀತಿದೆ ಅಂತ ಕೇಳುವ ಹಕ್ಕು ಉಂಟಲ್ಲ, ಆ ಸಾರ್ವಜನಿಕರ ಧ್ವನಿಯನ್ನ ನಾವು ಎತ್ತುದು. ನಮ್ದು ಪೊಲಿಟಿಕಲ್ ಧ್ವನಿ ಅಲ್ಲ, ಸಾರ್ವಜನಿಕರ ಧ್ವನಿ. ನಿನ್ನೆ ಇಲ್ಲಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಥಳಕ್ಕೆ ಆಗಮಿಸಿದ್ರು. ಸೊ ಇದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಆ ವಿಡಿಯೋ ಕೂಡ ನಮಗೆ ಲಭ್ಯವಾಗಿದೆ. ಸೊ ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡೋಣ ಬನ್ನಿ. ಇಂದ್ರಾಳಿಯ ರೈಲ್ವೆ ಮೇಲ್ಸೇತುವೆಯನ್ನ ಸುಮಾರು 7-8 ಬಾರಿ ನಾನಿಲ್ಲಿ ಬಂದಿದ್ದೆ. ಇವತ್ತು ಬಂದಿದ್ದೇನೆ. ಬಂದು ಮೇಲ್ನೋಟದ ಎಲ್ಲ ಕಾಮಗಾರಿಗಳನ್ನ ಹಿಂದಿನಂತೆ ಇವತ್ತು ಕೂಡ ಪರಿಶೀಲನೆ ಮಾಡುವಂತ ಒಂದು ಯೋಚನೆ ಇಟ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಬಂದಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ವ್ಯವಸ್ಥೆಯನ್ನ ಟೀಕೆ ಮಾಡುವುದನ್ನ, ಟಿಪ್ಪಣಿ ಮಾಡುವುದನ್ನ, ಆರೋಪ ಮಾಡುವುದನ್ನ, ಸ್ಟ್ರೈಕ್ ಮಾಡುವುದನ್ನ, ಪ್ರತಿಭಟನೆ ಮಾಡುವುದನ್ನ ನಾನು ವಿರೋಧಿಸುವುದಿಲ್ಲ, ಬದಲಾಗಿ ಸ್ವಾಗತ ಮಾಡೋಣ. ಇಂಥ ಚಟುವಟಿಕೆಗಳೆಲ್ಲ ನಡೆದಾಗ ವಾಸ್ತವಿಕತೆಗಳು ಜನರಿಗೆ ಅರ್ಥ ಆಗಬೇಕು ಅನ್ನುವಂಥ ಕಲ್ಪನೆ ಇಡಿ ನಾವೆಲ್ಲ ಕೆಲಸ ಮಾಡಿದೆವು. ಆದ್ರಿಂದ ಉಡುಪಿಯ ನಗರದ ಜನತೆಗೆ ತಪ್ಪು ಭಾವನೆ ಹೋಗಬಾರದು ಅನ್ನುವ ಕಾರಣಕ್ಕೋಸ್ಕರ ಒಂದಿಷ್ಟು ಮಾಹಿತಿಗಳನ್ನು ಮೇಲ್ನೋಟಕ್ಕೆ ಇವತ್ತೇ ನಿಂತುಕೊಂಡು ನಾನು ಮಾಧ್ಯಮದಿಂದ ಹೇಳಬೇಕಾಗಿದೆ. ಈ ಕಾಮಗಾರಿ ಇವತ್ತು ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳುವವರು ಕೂಡ ಕಾಮಗಾರಿ ಪ್ರಾರಂಭವಾಗಿ 8 ವರ್ಷ ಆಯಿತು, 9 ವರ್ಷ ಆಯಿತು ಅಂತಾರೆ. ನಾನು ಬಂದು 9 ತಿಂಗಳಾಯಿತು ಇಲ್ಲಿ ಸಂಸದನಾಗಿ ಆಯ್ಕೆಯಾಗಿ. ಹೆಚ್ಚು ಕಡಿಮೆ ಜೂನ್ 3ನೇ ತಾರೀಕು 5ನೇ ತಾರೀಕಿನ ಚುನಾವಣಾ ಫಲಿತಾಂಶ ಬಂದ 1 ವಾರದೊಳಗೆ ನಾನಿಲ್ಲಿ ಭೇಟಿ ಕೊಟ್ಟು ಅಲ್ಲಿಯವರೆಗೆ ಈ ಕಾಮಗಾರಿ ನಡೀತಾ ಇತ್ತು ಅನ್ನೋದು ಬಿಟ್ಟರೆ ಏನು ನಡೀತಾ ಇತ್ತು ಅನ್ನೋದು ನನ್ನನ್ನು ಸೇರಿದಂತೆ ಕೆಲವರಿಗೆ ಗೊತ್ತಿರಲಿಲ್ಲ. ನಾನು ಜುಲೈ ತಿಂಗಳಲ್ಲಿ ತುಂಬ ಒತ್ತಡ ಹೇರಿದಂಥ ಹಿನ್ನೆಲೆಯಲ್ಲಿ 24ರ ಜುಲೈ ತಿಂಗಳಲ್ಲಿ ಕಾಮಗಾರಿಗೆ ವೇಗ ಸಿಗಲಿಕ್ಕೆ ಪ್ರಾರಂಭ ಆಯಿತು. 21 ಗರ್ಡರ್ಗಳನ್ನು ಮಾಡಲಿಕ್ಕೆ ಇಲ್ಲಿ ಪ್ರಾರಂಭ ಮಾಡಿ ವೆಲ್ಡಿಂಗ್ ಅನ್ನ ಪ್ರಾರಂಭ ಮಾಡಿದರು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಟೀಕೆ ಮಾಡುವವರು, ಗಮನಿಸುವವರು ಕೂಡ ಒಂದು ಯೋಚನೆ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ನನ್ನ ಲೋಕಾನುಭವದ ನೆನಪಿನಲ್ಲಿ
ಕಾಮಗಾರಿ ವಿಳಂಬ ಆಯಿತು ಅನ್ನುವ ಕಾರಣಕ್ಕೆ ನಮ್ಮದೇ ಇಲಾಖೆ ಅಧಿಕಾರಿಗಳ ಮೇಲೆ, ಗುತ್ತಿಗೆದಾರರ ಮೇಲೆ FIR ದಾಖಲು ಮಾಡಿ DC ಮತ್ತು SP ಕೂಡಿಸಿಕೊಂಡು ಇಂತಿಷ್ಟು ದಿವಸದೊಳಗೆ ನೀವು ಕಾಮಗಾರಿ ಮುಗಿಸ್ಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂಡರ್ಟೇಕಿಂಗ್ ತಗೊಂಡಂತ ಪ್ರಥಮ ಕಾಮಗಾರಿ ಇದು. ನಮಗೂ ಕೂಡ ನಮ್ಮ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಕೇಸ್ ಮಾಡಿದ್ದು ನೋವನಿಸಿದೆ. ಗುತ್ತಿಗೆದಾರ ಯಾರು ಬೇಕಾದ್ರೂ ಆಗಿರ್ಲಿ, ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದದ್ದು ನಮಗೂ ನೋವನಿಸಿದೆ. ಆದ್ರೆ ನಮ್ಮ ಜಿಲ್ಲಾಧಿಕಾರಿ ಅವರು ಮತ್ತು SP ಅವರು ಅವರೇನು ಕೇಂದ್ರ ಸರ್ಕಾರದ ಅಧಿಕಾರಿಗಳಲ್ಲ, ಅವರು ಸಹಕಾರ ಮಾಡಿದ್ದಾರೆ. FIR ಮಾಡಿ ಅವ್ರ ಹತ್ರ ಅಂಡರ್ಟೇಕಿಂಗ್ ತಗೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಆದ್ರೆ ಅಧಿಕಾರಿಗಳಿಗೂ ಕಷ್ಟ ಉಂಟು, ಯಾಕಂದ್ರೆ ಅವರ ಇತಿಮಿತಿಯೊಳಗೆ ಕೆಲಸ ಮಾಡಬೇಕಾಗುತ್ತೆ, ಕೆಲವು ವಿಶೇಷ ಅನುಮತಿಗಳನ್ನ ಕೂಡ ಬೇಕಾಗುತ್ತೆ. 21 ಗರ್ಡರ್ಗಳ ವೆಲ್ಡಿಂಗ್ ಅನ್ನ ಪ್ರಾರಂಭ ಮಾಡಿದ ನಂತರ ಒಂದಿಷ್ಟು ರೈಲ್ವೆ ಸಮಿತಿಯಿಂದ ಅನುಮತಿ ಬೇಕಿತ್ತು. ನಾನು ಇಲ್ಲಿ ಈ ಕ್ರಿಪ್ಸ್ಗಳನ್ನ ಕೊಡ್ಲಿಕ್ಕೆ ಕೊಂಕಣ ರೈಲ್ವೆಯಲ್ಲಿ ಇರಲಿಲ್ಲ. ನನಗೆ ನೆನಪಿರುವಂತೆ ಭಾರತೀಯ ರೈಲ್ವೆ, ಅದರಲ್ಲೂ ನೈಋತ್ಯ ರೈಲ್ವೆ, ಕೊಂಕಣ ರೈಲ್ವೆಗೆ ಕ್ರಿಪ್ಸ್ಗಳನ್ನ ಕೊಟ್ಟಿರುವುದು ಇತಿಹಾಸದಲ್ಲಿ ಇದೇ ಪ್ರಥಮ. ನಮ್ಮ ಅಧಿಕಾರಿಗಳನ್ನ ಕಳಿಸಿ ನಾನು ಸೋಮಣ್ಣನ ಜೊತೆಯಲ್ಲಿ ಮಾತಾಡಿ ಅವರಿಂದ ದೂರವಾಣಿ ಮಾಡಿಸಿ ಹುಬ್ಬಳ್ಳಿಯ ನೈಋತ್ಯ ನಿಲುವು ವಿಭಾಗದಿಂದ ಇವತ್ತು ಈ ಕ್ರಿಪ್ಸ್ಗಳೆಲ್ಲ ತೋರ್ತಾ ಇದೆಯಲ್ಲ, ಇವೆಲ್ಲವನ್ನ ಪ್ರಥಮ ಬಾರಿಗೆ ಕೊಂಕಣ ರೈಲ್ವೆ ವಿರಹಿತವಾಗಿ, ಕೊಂಕಣ ರೈಲ್ವೆ ಅಲ್ಲದೆ ಭಾರತೀಯ ರೈಲ್ವೆಯಿಂದ ತೆಗೊಂಡಂತದ್ದು ಇತ್ತೀಚಿನ ದಿವಸಗಳಲ್ಲಿ ನನಗೆ ನೆನಪಿರುವಂತೆ ಇದೇ ಪ್ರಥಮ. ಅದನ್ನು ಕೂಡ ನಾವು ತೆಗೆದುಕೊಂಡು ಬಂದು ಇವತ್ತು ಕೆಲಸಗಳನ್ನ ಪ್ರಾರಂಭ ಮಾಡಿದೆವು. ನೀವು ಮೇಲ್ನೋಟಕ್ಕೆ ಈ ಗರ್ಡರ್ಗಳನ್ನ ನೋಡ್ತಾ ಇದ್ದೀರಿ. ಎಲ್ಲ ಕೆಲಸಗಳು 8 ತಿಂಗಳ ಈಚೆಗೆ ಆಗಿರುವುದು. ಎಲ್ಲ ಕೆಲಸಗಳು ಕೂಡ 8 ತಿಂಗಳ ಈಚೆಗೆ ಮೊದಲು ಆಗಿರಲಿಲ್ಲ. ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ 8 ಸಾರಿ ನಾನೇ ಭೇಟಿ ಮಾಡಿ ಅಧಿಕಾರಿಗಳನ್ನ 3-4 ಸಾರಿ ಮೀಟಿಂಗ್ ಕರೆದು ದೆಹಲಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಬೆಂಗಳೂರಲ್ಲಿ ಅನೇಕ ಹಿರಿಯ ಅಧಿಕಾರಿಗಳನ್ನ ಕರೆದು ಮಾತನಾಡಿದ್ರಂತ ಇದೀಗ ಹೆಚ್ಚು ಕಡಿಮೆ ಪೂರ್ಣ ಪ್ರಮಾಣದಲ್ಲಿ ಮುಗಿದು ಕ್ರಿಪ್ಸ್ಗಳ ಅಳವಡಿಕೆ ಆಗಬೇಕು. ಹಾಗೆ ಅಳವಡಿಕೆ ಆಗಬೇಕಾದ್ರೆ ಈಗ ಸೋಮವಾರ ಅಂದ್ರೆ ಇವತ್ತು ಭಾನುವಾರ ಆದ್ರೆ ನಾಳೆ ರಾತ್ರಿ ಅಥವಾ ನಾಡಿದ ರಾತ್ರಿ ಬಂದು ಇದು ಅಳವಡಿಕೆಗೆ ಪ್ರಥಮ ಹಂತದಲ್ಲಿ ಪರ್ಮಿಷನ್ ಕೊಡ್ತಾರೆ, ಮತ್ತೊಂದು ವಾರ ಬಿಟ್ಟು 2ನೇ ಹಂತದಲ್ಲಿ ಪರ್ಮಿಷನ್ ಕೊಡ್ತಾರೆ. ಹಾಗೆ ಈ ಕ್ರಿಪ್ಸ್ಗಳ ಅಳವಡಿಕೆ ಮಾಡುವ ಸಂದರ್ಭದಲ್ಲಿ ಕೆಲವು ಹೊತ್ತುಗಳಾದ್ರೂ ಕೂಡ ಹೆದ್ದಾರಿ ಬಂದ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ರಾತ್ರಿ ಮಾಡಬೇಕು ಅನ್ನುವಂಥ ಒಪ್ಪಂದವನ್ನ ಇಲಾಖಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಹೇಳಿದ್ದೇವೆ, DC ಹೇಳಿದ್ದೇವೆ, ನೀವು ಸಹಕಾರ ಕೊಡಬೇಕು ಅಂತ ಹೇಳಿದ್ದೇವೆ. ಅಲ್ಲಿಂದ ಅನುಮತಿ ತಗೊಂಡ ತಕ್ಷಣ ಸೋಮವಾರ ಅಥವಾ ಮಂಗಳವಾರ ಆಗುತ್ತೆ ಅನ್ನೋದು ನನ್ನ ನಿರೀಕ್ಷೆ. ಒಂದ್ ದಿವಸ ಮತ್ತು ಹೆಚ್ಚು ಕಡಿಮೆ ಆಗಬಹುದು. ಆ ಕ್ರಿಪ್ಸ್ಗಳ ಅಳವಡಿಕೆ ಆದ ನಂತರ ಇದನ್ನ ಇಡೀ ಗರ್ಡರ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಬೇಕಾದಂತ ಯೋಜನೆಯನ್ನ ತಾಂತ್ರಿಕವಾಗಿ ರೂಪಿಸ್ತಾರೆ. ಈಗ ನಮ್ಮ ಕೊಂಕಣ ರೈಲ್ವೆ ವಿಭಾಗದವರು ಬಂದು ಒಂದ್ಸರ್ತಿ ತನಿಖೆ ಮಾಡಿ ಅನುಮತಿ ಕೊಟ್ಟು ಪ್ರತಿಯೊಂದು ವೆಲ್ಡಿಂಗ್ ಅನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಯಾಕಂದ್ರೆ ಕೆಳಗಡೆ ರೈಲ್ವೆ ಹೋಗಿರುತ್ತೆ, ಮೇಲ್ಗಡೆ ವಾಹನಗಳು ಹೋಗಿರುತ್ತೆ, ಏನಾದ್ರು ಅನಾಹುತ ಆಗಬಾರ್ದು ಅಂತ ಹೇಳಿ. ಕೊನೆಯ ಹಂತದಲ್ಲಿ ನಮ್ಮ ಲಕ್ನೋದಿಂದ RDSO ಟೀಮ್ ಕೂಡ ಬರುತ್ತೆ, RDSO ಟೀಮ್ ಕೂಡ ಬರುತ್ತೆ. ಇವೆಲ್ಲವೂ ಕೂಡ ರೈಲ್ವೆ ಪಟ್ಟಿಗಳಾಗಿದೆ, ಬೀಮ್ಸ್ಗಳಾಗಿದೆ, ಎಲ್ಲವೂ ಕೂಡ ಆಗಿದೆ. ಇವತ್ತು ಇದರ ಅಳವಡಿಕೆ ಆಗುವಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು 15-20 ದಿವಸ ಈಚೆಗೆ ಬಂದು ಕಾಂಗ್ರೆಸ್ಸಿನ ನೇತೃತ್ವದ ಕೆಲವು ಮುಖಂಡರು ಬಂದು ನಾವು ಇಲ್ಲಿಂದ ಹೇಳೋದಿಲ್ಲ, ನೀವು ಮಾಡಬೇಕು ಅಂತ ಹೇಳ್ತಾರೆ. ನಾನು ಮೊದಲೇ ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ ನಾನು ಯಾವ ವಿರೋಧ ಕೂಡ ನಾನು ಮಾಡಿಲ್ಲ ಟೀಕೆ ಟಿಪ್ಪಣಿಗೆ. ಅದಕ್ಕೆಲ್ಲ ಉತ್ತರ ಕೊಡೋದು ನನ್ನ ಜವಾಬ್ದಾರಿ. ಒಂದು ವಿಚಾರಗಳು ಸಾರ್ವಜನಿಕರು ಗಮನಿಸಬೇಕು, ಪ್ರತಿಭಟನೆ ಮಾಡುವವರು ಗಮನಿಸಬೇಕು. ನಿರಂತರವಾಗಿ 8 ತಿಂಗಳ ಕಾಲದಲ್ಲಿ 8-9 ಸಾರಿ ಭೇಟಿ ಕೊಟ್ಟು ಅಧಿಕಾರಿಗಳ ಮೇಲೆ ಕೇಸ್ ದಾಖಲು ಮಾಡ್ತೇವೆ ಅಂತೇಳಿ ಇಡೀ ಜಿಲ್ಲಾಡಳಿತದ ಸಹಕಾರ ತಗೊಂಡು ಇಲ್ಲೇ ನಿಂತುಕೊಂಡು ನಾನು ಕೆಲಸವನ್ನು ಮುಗಿಸುವಂತ ಹಂತದಲ್ಲಿ ಇನ್ನೇನು 15 ದಿವಸ 1 ತಿಂಗಳೊಳಗೆ ಪೂರ್ತಿ ಆಗ್ತದೆ ಅನ್ನುವಾಗ ಅಥವಾ ಇದು ಜೋಡಣೆ ಆಗ್ತದೆ ಅನ್ನುವಾಗ ನಾವು ಪ್ರತಿಭಟನೆ ಮಾಡ್ತೇವೆ, ನಾವು ಏಪ್ರಿಲ್ ಫೂಲ್ ಮಾಡ್ತಾ ಇದ್ದೀರಿ ಅಂತ ಹೇಳುವಂತದ್ದು ನೋಡಿದ್ದೆ. ಜನತಂತ್ರ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಕೆಲಸ ಮಾಡಲಿ, ರಾಜ್ಯ ಸರ್ಕಾರ ಮಾಡಲಿ, ಕೇಂದ್ರ ಸರ್ಕಾರ ಮಾಡಲಿ, ಶಾಸಕರು ಮಾಡಲಿ, MLCಗಳು ಮಾಡಲಿ, MP ಗಳು ಮಾಡಲಿ, ಆಗ್ತಾ ಇರುವಂತ ಕೆಲಸ ನಮ್ಮಿಂದ ಆಯ್ತು ಅಂತ ಪ್ರಚಾರ ತಗೊಳ್ಳೋದು ಸಾರ್ವಜನಿಕ ಗೌರವ ದೃಷ್ಟಿಯಿಂದ ಸರಿಯಲ್ಲ ಅಂತ ನನ್ನ ಭಾವನೆ. ಎಲ್ಲೋ ತಪ್ಪುಗಳು ಎಲ್ಲರ ಕಡೆಯಿಂದ ಆಗಿರ್ಬೋದು. ಅದ್ರ ಜೊತೆಗೆ ಏಪ್ರಿಲ್ ಫೂಲ್ ಆಚರಿಸ್ತಾ ಇದ್ದೇವೆ ಅಂತೇಳಿ ನಾನು ಏಪ್ರಿಲ್ ಫೂಲ್ ನಾನು ಗಮನಿಸಿದ್ದು ನನ್ನ ಅನುಭವದ ಪ್ರಕಾರ ಏಪ್ರಿಲ್ 1ನೇ ತಾರೀಕು ವಿಷಯವನ್ನ ಮರೆಮಾಚಿ, ಸತ್ಯವನ್ನ ಮರೆಮಾಚಿ, ಅಸತ್ಯದ ಮೂಲಕ ಯಾರನ್ನಾದ್ರೂ ಮೂರ್ಖರನ್ನಾಗಿಸುವಂತ ಒಂದು ಹಾಸ್ಯಮಯವಾದ ಸನ್ನಿವೇಶಕ್ಕೆ ಏಪ್ರಿಲ್ ಫೂಲ್ ಅಂತ ಕರೀತಾರೆ. ಏಪ್ರಿಲ್ ಫೂಲ್ ಏನ್ ಹೇಳುತ್ತೆ? ಏಪ್ರಿಲ್ 1ನೇ ತಾರೀಕು ಸತ್ಯವನ್ನ ಮರೆಮಾಚಿ ಜನರನ್ನ ಮೂರ್ಖರನ್ನೇ ಮಾಡುವುದಕ್ಕೆ ಏಪ್ರಿಲ್ ಫೂಲ್ ಅಂತ ಕರೀತಾರೆ. ನಾನು ನಿಮಗೆ ಕರ್ನಾಟಕ ಈ ಉಡುಪಿಯಲ್ಲ ಜನತೆಯನ್ನ ಏಪ್ರಿಲ್ ಫೂಲ್ ನೀವಾಗ್ಲಿ ನಾವಾಗ್ಲಿ ಯಾರು ಕೂಡ ಮಾಡಬಾರದು. ಯಾಕಂದ್ರೆ ಇದು ಸತ್ಯವನ್ನ ಮರೆಮಾಚಿ ಏಪ್ರಿಲ್ 1ನೇ ತಾರೀಕು ಜನರನ್ನ ಮೂರ್ಖರನ್ನಾಗಿ ಮಾಡ್ತೇವೆ ಅನ್ನುವ ಆಚರಣೆ ಮಾಡ್ತಾ ಇದೆಯಲ್ಲ, ಅದು ನಂಗೆ ತುಂಬಾ ಶೋಭೆ ತರ್ತದೆ ಅಂತ ಅನ್ಸಿಲ್ಲ. ಯಾಕಂದ್ರೆ ಇವೆಲ್ಲ ಬಹಳ ರಾಜಕಾರಣದಲ್ಲಿ ಅನುಭವ ಇರುವವರು, ನನಗಿಂತಲೂ ಕೆಲವರು ಹಿರಿಯರು ಇದ್ದೀರಿ. ಈ ಸತ್ಯವನ್ನು ಮರೆಮಾಚಬಾರದು ಅಂತೇಳಿ ನನ್ನ ವಿನಂತಿ. ಯಾವ್ದಾದ್ರು ಒಂದು ಕಾಮಗಾರಿ ಆಗಿ, ಟೆಂಡರ್ ಆಗಿ, ಪ್ರಕ್ರಿಯೆ ಡಾಂಬರ್ ಆಗ್ತದೆ ಅನ್ನುವಾಗ
ಹೋಗಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡಿಸಿದ್ದೇವೆ ಅನ್ನುವಂತ ಪ್ರಚಾರ ಪಡೆಯುವುದು ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಬಹುದೊಡ್ಡ ಶೋಭೆ ತರ್ತದೆ ಅಂತ ನನಗೆ ಅನಿಸಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಉಡುಪಿ ನಗರದ ಜನತೆಯಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ. ನಾನು 9 ತಿಂಗಳು ಆಯ್ತು MP ಆಗಿ, 8 ತಿಂಗಳಿಂದ ಈ ಕಾಮಗಾರಿಗೆ ವೇಗ ಕೊಟ್ಟಿದ್ದೆ. ಗಾರ್ಡರ್ಗಳ ಅಳವಡಿಕೆ ಆಗಿದೆ, ನಮ್ಮ ಬೇರೆ ಬೇರೆ ಕ್ರಿಪ್ಸ್ಗಳು ಬಂದಿವೆ, ಬೇರೆ ಬೇರೆ ಅನುಮತಿಯನ್ನು ತಗೊಂಡಿದ್ದೆ ಮತ್ತು ಎಲ್ಲ ಅಧಿಕಾರಿಗಳು ತಂಡೋಪತಂಡವಾಗಿ ಬಂದು ಪರಿಶೀಲನೆ ಮಾಡಿ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಕೊನೆಯ ಹಂತದ ಲಕ್ನೋದಲ್ಲಿರುವಂತಹ RDS ಅಧಿಕಾರಿಗಳು ಬಂದು ಪರೀಕ್ಷೆ ಮಾಡುವುದೊಂದು ಬಾಕಿ ಇರ್ತದೆ ಮತ್ತು ನಾಳೆ ನಾಡ್ದ್ರಲ್ಲಿ ಇದನ್ನು ಜಾಯಿಂಟ್ ಮಾಡ್ಲಿಕ್ಕೆ ಕ್ರಿಪ್ಸ್ಗಳ ಅಳವಡಿಕೆ ಕೂಡ ಆಗುತ್ತೆ. ಅದಾದ ನಂತರ ನಾವು ಇದನ್ನು ಜಾಯಿಂಟ್ ಮಾಡ್ತೇವೆ. ಇನ್ನೊಂದು 15 ದಿವಸ 1 ತಿಂಗಳು ಅಂತ ಮೇಲ್ನೋಟಕ್ಕೆ, ಯಾಕೆ ನಾನು ಪುನಃ ಗಡುವು ಕೊಡುವುದಿಲ್ಲ, ಮತ್ತೆ ಅದ್ರ ಮರು ದಿವಸ ನೀವು ಯಾಕೆ ಮಾಡಿಲ್ಲ ಅಂತ ಕೇಳೋದು ಬೇಡ. ಅಂತೂ 1-2 ದಿವಸದಲ್ಲಿ ಆಗುವಂತ ಕಾಮಗಾರಿಗೆ ಕೊನೆಯ ಹಂತದಲ್ಲಿ ನಾವು ಅಪ್ರೂವಲ್ ಮಾಡ್ತೇವೆ ಅಥವಾ ನಾವು ಪ್ರತಿಭಟನೆ ಮಾಡ್ತೇವೆ, ನಮ್ಮಿಂದೇ ಆಯ್ತು ಅಂತ ತಿಳ್ಕೊಳ್ಬೇಕು. ಹೀಗೆಲ್ಲ ಮಾಡೋದು ಸರಿಯಲ್ಲ ಅಂತ ನಂಗೆ ಅನ್ಸುತ್ತೆ. ಅಷ್ಟಾಗಿ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರತಿಭಟನೆ ನನ್ನ ಆಕ್ಷೇಪ ಎಲ್ಲ ಒಳ್ಳೇದಾಗ್ಲಿ ಮತ್ತು ಎಲ್ಲರೂ ಒಟ್ಟಾಗಿ ಒಂದಾಗಿ ಇದನ್ನು ಉದ್ಘಾಟನೆ ಮಾಡೋಣ ಅನ್ನುವಂತ ಮಾತನ್ನ ಈ ಮೂಲಕ ಹೇಳಿ, ನಗರದ ಮತ್ತು ಉಡುಪಿ ನಗರದ ಮತ್ತು ಇಡೀ ಜನತೆ, ಉಡುಪಿ ಜಿಲ್ಲೆಯ ಜನತೆ ಈ ವಿಚಾರ ಇವಿಷ್ಟು ನಿನ್ನೆ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಸ್ಥಳಕ್ಕೆ ಆಗಮಿಸಿದಾಗ ಮಾತನಾಡಿರುವಂತದ್ದು. ಸರ್, ಡೈರೆಕ್ಟ್ ಆಗಿ ಅಂಬರೀಷ್ ಸರ್ ನಿಮ್ಮ ಹತ್ರನೇ ನಾನು ಮಾತಾಡ್ತೇನೆ. ಸರ್ ಮಾತನಾಡುವಾಗ ಹೇಳಿದ್ರು ಲಾಸ್ಟಲ್ಲಿ ಏಪ್ರಿಲ್ ಫೂಲ್ ಅಂತ ಹೇಳಿದ್ರೆ ಏನು, ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ನಾನು ಸತತ 8-9 ಬಾರಿ ನಾನು ಭೇಟಿ ನೀಡಿದ್ದೇನೆ, ಈ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಸೊ ಇದಕ್ಕೆ ನಿಮ್ಮ ಉತ್ತರ ಏನ್ ಹೇಳ್ತೀರಿ? ಅಂದ್ರೆ ಅವರದ್ದು ನೋಡಿದೆ ನಾನು. ಅವರು ರಿಪೀಟೆಡ್ಲಿ ಈ 9 ತಿಂಗಳು ಸುಮ್ನೆ ಲೈಟರ್ ವೇನ್ ಒಂದು ಲಘು ದಾಟಿಯಲ್ಲಿ ಹೇಳುದು. ಶ್ರೀನಿವಾಸ್ ಪೂಜಾರಿ ಇದನ್ನ ನೋಡಿದ್ರೆ ಅಥವಾ ಅವರು ಯಾರು ಪಕ್ಷದವರಾಗ್ಲಿ ನೋಡಿದ್ರೆ ಸೀರಿಯಸ್ ತಗೊಳ್ಬಹುದು. 9 ತಿಂಗಳಾದ್ರೂ ಡೆಲಿವರಿ ಆಗ್ಲಿಲ್ಲ ಅಲ್ಲ ಹೇಳುದು ನಾನು. ಅಂದ್ರೆ ಶ್ರೀನಿವಾಸ್ ಪೂಜಾರು 9 ಸಲ ಬರ್ಬೇಕಾದ್ರೆ 9 ಸಲ ಬಂದು ಅವರ ಜೀವನದಲ್ಲಿ ಪ್ರಥಮ ಬಾರಿ ಅವರದೇ ಇಲಾಖೆ ಅಧಿಕಾರಿಗಳನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆಸುದಂತೆ, ಕಾಂಟ್ರಾಕ್ಟರ್ ಗಳನ್ನ ಕರೆಸಿ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕುದು, ಇಷ್ಟೆಲ್ಲ ಮಾಡಿದ್ರು. ಇನ್ನು ಮುಗಿಲಿಲ್ಲ ಅಲ್ಲ, ಅದು ಅವರ ಅಸಹಾಯಕತೆಯನ್ನು ಅವರು ತೋರಿಸಿದರು. ಅಂದ್ರೆ ಅವರು ಯಾವ ರೀತಿ ಅದನ್ನು ಹೇಳಿರೋದು ಬೇರೆ, ನಾನ್ ಪ್ರಯತ್ನ ಮಾಡಿದ್ದೇನೆ ಹೇಳುದು. ಇಲ್ಲಿ ಬಹಳ ಮುಖ್ಯ ಪ್ರಶ್ನೆ ಶ್ರೀನಿವಾಸ್ ಪೂಜಾರಿಗೆ ನಾನು ಹೇಳೋ ವಿಷಯ ಹೇಳಿದ್ರೆ, ನಮ್ಗೆ ಏಪ್ರಿಲ್ ಫುಲ್ ಆದದ್ದು 8 ವರ್ಷದಿಂದ, ಅದರಲ್ಲಿ 10% ನಿಮ್ಮ ರೋಲ್ 9 ತಿಂಗಳಿದು ಮಾತ್ರ ಅಲ್ಲ. ಪಾಪ ನೀವು ಶ್ರಮ ಹಾಕ್ತಾ ಇರ್ಬೋದು, ಅವರು ಒಳ್ಳೆ ವ್ಯಕ್ತಿ, ಅವ್ರು ಶ್ರಮ ಆಗ್ತಾ ಇರ್ಬೋದು. ಬಟ್ ನಾವು ಹಿಂದಿನ 8 ವರ್ಷದ ಬಗ್ಗೆ ಅವ್ರು ಮಾತಾಡ್ಬೇಕಲ್ಲ. ಅವರದೇ ಪಕ್ಷದ ಸಂಸದರು, ಅವ್ರು ಶೋಭಾ ಕರಂದ್ಲಾಜೆಗೋಸ್ಕರ ಓಟ್ ಕೇಳಲಿಲ್ವಾ? ಅವರು MP ಆಗಿಲ್ಲದೆ ಇದ್ದಿದ್ರು MLC ಆಗಿದ್ರಲ್ಲ. ಐ ಥಿಂಕ್ ಮಿನಿಸ್ಟರ್ ಆಗಿದ್ರು ಫಾರ್ ಒಂದ್ ಪೀರಿಯಡ್ ಅಲ್ಲಿ, ಅವ್ರು ಮಿನಿಸ್ಟರ್ ಆಗಿದ್ರು. ಸೊ ಅದಕ್ಕೆ ಅವರು ಹೊಣೆಗಾರರಲ್ವಾ? ಈಗ ನಾವು ಫೂಲ್ ಮಾಡ್ತಾ ಇದ್ದಿದ್ದು ಅಂತ ಶ್ರೀನಿವಾಸ್ ಪೂಜಾರಿಗೆ ಮಾತ್ರ ಹೇಳ್ತಾ ಇಲ್ಲ ನಾವು. ನಮ್ಗೆ 8 ವರ್ಷದಿಂದ ಅಲ್ಲಿ ಶೋಭಾ ಕರಂದ್ಲಾಜೆದು ಪಾತ್ರ ಇದೆ. ಮತ್ತೆ ಶೋಭಾ ಕರಂದ್ಲಾಜೆ ಇಲ್ಲಿ ಮತ್ತೆ ಓಟಿಗೆ ನಿಲ್ಲಿಲ್ಲ, ಅದಕ್ಕೂ ಉತ್ತರ ಇಲ್ಲ. ಒಂದು 10 ವರ್ಷ MP ಆದವರು ಈ ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ತಾನು MP ಆಗುವಾಗ ಕಾರಣ ಹೇಳ್ಬೇಕಲ್ಲ. ಈಗ ನಮ್ದು ಹಲವಾರು ಪ್ರಶ್ನೆಗಳಿಗೆ ಈ ತರ ಉತ್ತರ ಕೊಟ್ಟರು ಶ್ರೀನಿವಾಸ್ ಪೂಜಾರಿ ನುಣುಚ್ಕೊಳ್ತಾರೆ. ನಾಳೆ ನಾನ್ ಬಂದು 9 ತಿಂಗಳಾಯ್ತು, ಅದು 9 ತಿಂಗಳು ಈ ತರ ಉತ್ತರ ಕೊಡೋದು ಮಾತ್ರ ಅವರ ಜವಾಬ್ದಾರಿ ಅಲ್ಲ. ಹಿಂದೆ ಆದವರದ್ದು ಯಾಕೆ ವಿಳಂಬ ಆಯ್ತು? ಮತ್ತೆ ಇವರು ಪದೇ ಪದೇ ಇನ್ನೊಂದು ಮಾತು ಹೇಳ್ತಾರೆ, ಮುಗಿಯುವ ಹಂತದಲ್ಲಿ ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಅದರ ಕ್ರೆಡಿಟ್ ತಕೊಳ್ಳೋದು. ನಾವೆಲ್ಲಿ ಕ್ರೆಡಿಟ್ ತಗೊಳ್ತೇವೆ? ಇವರೇ ಹೇಳುದ? ಅವರೇ ಈಗ ನಮ್ಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಯಾಕಂತ ಹೇಳ್ತೇನೆ ನಾನು. ಈಗ ನಾವು ಇದನ್ನೆಲ್ಲ ಚಾಲನೆ ಕೊಡದಿದ್ರೆ ಅವರು ರಜೆಯ ದಿನ ಆದಿತ್ಯವಾರ ಬಂದು ಇನ್ಸ್ಪೆಕ್ಷನ್ ಮಾಡಿ ಅಧಿಕಾರಿಗಳನ್ನು ಕರೆಸ್ತಿದ್ರು. ಅವರು ದೇವರಿಗೆ ಸರಿಯಾಗಿ ಹೇಳ್ಬೇಕು. ನಾವೇನೋ ಒಂದು ಏಪ್ರಿಲ್ ಫೂಲ್ ಊರಿಡಿ ಏಪ್ರಿಲ್ ಫೂಲ್ ಬ್ಯಾನರ್ ಹಾಕಿ ನಾವೊಂದು ದೊಡ್ಡ ಅಬ್ಬರ ಮಾಡಿದ್ಕೊಳ್ಳೋ ಅವ್ರು ಓಡಿ ಬಂದ್ರು. ನಾವೇ ಕಾರಣ ಅಲ್ಲ ಅದಕ್ಕೆ. ಈಗ ಅದು ಸ್ಪೀಡ್ ಅಲ್ಲಿ ನಡೆದ್ರೆ ಅವರು ಕೊಡ್ಲಿ ಕೊಡದೇ ಇರ್ಲಿ, ಅವ್ರು ಏನ್ ಬೇಕಾದ್ರೆ ಹೇಳಿ, ನಾವು ಕ್ರೆಡಿಟ್ಗೋಸ್ಕರ ಮಾಡದೇ ಇದ್ರೂನು ಒಂದು ವರ್ಗದ ಜನ ನಮ್ಗೆ ಒಂದು ಶಬಾಷ್ ಹೇಳ್ತಾರೆ. ನೀವು ಒತ್ತಡ ಹಾಕಿದಕ್ಕೆ, ನೀವು ಬಿಸಿ ಮುಟ್ಸಿದಕ್ಕೆ ಇದು ಬೇಗ ಆಯ್ತು ಹೇಳಿ. ಅದು ಸತ್ಯ ನನಗೂ ಗೊತ್ತಿರೋದಿಲ್ಲ. ನಾವು ಬಿಸಿ ಮುಟ್ಸದೇ ಇದ್ರೆ ಆಗ್ತಿತ್ತ ಇಲ್ವಾ ಅದು ದೇವರಿಗೆ ಮಾತ್ರ ಗೊತ್ತು, ನನ್ಗೆ ಗೊತ್ತಿಲ್ಲ. ಬಟ್ ಈ BJP ಅವರನ್ನೇ ತಗೊಳ್ಳೋರು ಕಾಂಗ್ರೆಸ್ ಹೇಳಿದ್ರು. ಅಫ್ಕೋರ್ಸ್ ನಾವು ಕಾಂಗ್ರೆಸ್, ನಾನಾಗ್ಲಿ ಕೀರ್ತಿ ಶೆಟ್ಟಿ ಮತ್ತೆ ನಮ್ಮ ಕಮಿಟಿ ಮೆಂಬರ್ಸ್ ಕಾಂಗ್ರೆಸ್. ನಾವು ಇದನ್ನ ನಾನ್ ಪೊಲಿಟಿಕಲ್ ಬ್ಯಾನರ್ ಅಲ್ಲಿ ಮಾಡುವಾಗ
ಅವರು ಕಾಂಗ್ರೆಸ್ನವ್ರು ಮಾಡ್ತಾರೆ ಹೇಳಿದ್ರು. ಬಿಜೆಪಿ ಅವರು ಅಧಿಕಾರ ಪಡ್ಕೊಂಡದೇ ಪ್ರತಿಭಟನೆ ಮಾಡಿ. ಕೇಳಿ ನಿತ್ಯಾನಂದ ಅವ್ರ ಹತ್ರ, ಅವರು ಮುಂಚೆ ಸಭಾಪತಿ MLA ಆಗಲ್ಲ, ಆ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಇದ್ದವರು. ಕಾಂಗ್ರೆಸ್ನ MLA ಗಳನ್ನೆಲ್ಲ ಅವ್ರ ಹತ್ರದಿಂದ ನೋಡಿದ್ದಾರೆ. ಇದೇ ಶ್ರೀನಿವಾಸ್ ಪೂಜಾರು, ರಘುಪತಿ ಭಟ್ರು ಮತ್ತೆ ಎಲ್ಲರೂ ಬಿಜೆಪಿ ಅವರು ಅದೆಷ್ಟು ರಸ್ತೆಯಲ್ಲಿ ಕೂತ್ಕೊಳ್ಳೋದು ಏನೆಲ್ಲ ಮಾಡಿದ್ದಾರೆ. ಸೊ ಸಾರ್ವಜನಿಕರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಈ ವರ್ಡ್ ಇಟ್ಟದ್ದು. ಸಾರ್ವಜನಿಕರನ್ನ ಮಾತ್ರ ಅಲ್ಲ, ಶ್ರೀನಿವಾಸ್ ಪೂಜಾರಿಯೇ ಅಟ್ರಾಕ್ಟ್ ಆದ್ರು ಏಪ್ರಿಲ್ ಫೂಲ್ ಕೊನೆ ಮಾತು ಹೇಳ್ತೇನೆ. ನಾವು ನಾಳೆ ಒಂದು ಕಾರ್ಯಕ್ರಮ ಮಾಡ್ತೇವೆ, ಅದು ಕೂಡ ಒಂದು ಅಣಕು ಪ್ರದರ್ಶನ. ಅದು ಏನಂತ ನಾನು ರಿವೀಲ್ ಮಾಡ್ಲಿಲ್ಲ, ನಾಳೆ ತಮ್ಮ ಮಾಧ್ಯಮದವರು ಬಂದಾಗ ಅದು ಗೊತ್ತಾಗ್ತದೆ. ನಾವು ಒಂದು ಸರ್ಕಾರ ನಮ್ಗೆ ಹೇಗೆ ಫೂಲ್ ಮಾಡ್ತಾ ಉಂಟು, ಈ ಸರ್ಕಾರದ ಕೆಲಸವೇ ಸಾರ್ವಜನಿಕರಿಗೆ ಫೂಲ್ ಮಾಡುವುದಂತೇಳಿ ನಾವು ನಾಳೆ ಒಂದು ಫೂಲ್ ಮಾಡುವ ಕಾರ್ಯಕ್ರಮ ಇದೆ. ಅಂದ್ರೆ ಅದು ಅಣಕು, ಅದರಲ್ಲಿ ಏನು ಸೀರಿಯಸ್ ಆಗಿ ತಗೋದು. ಏಪ್ರಿಲ್ ಫುಲ್ ಅಂದ್ರೆ ಅದೇ, ಅದು ಪ್ರ್ಯಾಂಕ್ ಹೇಳ್ತಾರಲ್ಲ, ಒಂದು ತಮಾಷೆಗೋಸ್ಕರ. ಮತ್ತೆ ಇನ್ನೊಂದು ಅವ್ರ ಮಾತು ಹೇಳಿದ್ರು, ನನ್ನ ಬೇರೆ ವಿಡಿಯೋದಲ್ಲಿ ನೋಡಿದೆ. ಅದೇನಂದ್ರೆ ಸರ್ಕಾರಕ್ಕೆ ದುರ್ಗತಿ ಇಲ್ಲ, ಯಾವುದೇ ಸರ್ಕಾರ ಇದ್ರು ಇವರು ಭಿಕ್ಷೆ ಬೇಡುತ್ತಾರಂತೆ, ಇನ್ನೊಂದಂತ ಹೇಳಿ. ಅಫ್ಕೋರ್ಸ್ ಇದು ಎಲ್ಲ ಒಂದು ಸಿಂಬಾಲಿಕ್. ನಾವು ಕಲ್ಸಂಕದಿಂದ ಇಂದ್ರಳಿಗೆ ಹೋದ್ರೆ ನಮ್ಗೆ 25 ಕೋಟಿ ಜನ ಭಿಕ್ಷಾ ಪಾತ್ರೆಯಲ್ಲಿ ಹಾಕ್ತಾರೆ, ಉಡುಪಿಯ ಜನ. ಚಿಲ್ಲರೆ ಏನಾಗಲ್ಲ, ಅಂದ್ರೆ ಒಂದು ಸಿಂಬಾಲಿಕ್. ನೀವು ಯಾಕೆ ಡಿಲೇ ಮಾಡ್ತಾ ಇದ್ದೀರಿ? ನಿಮ್ಮದು ಹಣದ ಅಭಾವ ಇದೆಯಾ, ಟೆಕ್ನಿಕಲ್ ಇಶ್ಯೂಸ್ ಇದೆಯಾ, ರೈಲ್ವೆ ಇಲಾಖೆಗೂ ಹೆದ್ದಾರಿ ಇಲಾಖೆಗೆ ಏನಾದ್ರು ಹೊಂದಾಣಿಕೆಯ ಕೊರತೆ ಇದೆಯಾ? ಇಂತ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾವು ಒಂದು ಸಾಂಕೇತಿಕವಾಗಿ ಪ್ರೊಟೆಸ್ಟ್ ಮಾಡುದು. ಶ್ರೀನಿವಾಸ್ ಪೂಜಾರಿ ಕೂಡ ನಮ್ದು ಪ್ರೊಟೆಸ್ಟ್ ಮುಗಿಯುವಾಗ ಅಲ್ಲಿ ಬಂದ್ರೆ, ಅಧಿಕಾರಿಗಳನ್ನು ಕರ್ಕೊಂಡು ಬಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಚರ್ಚೆ ಮಾಡುವ ಪ್ರಜಾಪ್ರಭುತ್ವ ಅಲ್ವಾ, ಚರ್ಚೆ ಮಾಡುವ ಅಂತ ಹೇಳ್ತಿದ್ರು. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಕ್ವಶನ್, ಇವರು ಅಂಬರೀಷ್ ಮತ್ತು ಇವರು ಒಳ್ಳೆ ಕೆಲಸ ಮಾಡ್ತಾರೆ ಇದ್ದಾರೆ. ಅಂಬರೀಷ್ ಅವರು ಇವರಿಗೆ ಒಂದು ಟಾರ್ಗೆಟ್ ಕೊಟ್ಟದ್ದು ಲಾಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ನಲ್ಲಿ, ಮಾಡ್ತೇವೆ ಅಂತ. ನಿನ್ನೆ MP ಅವರು ಅನ್ಫಾರ್ಚುನೇಟ್ಲಿ MP ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವರು ಮೂರ್ಖರ ದಿವಸ ಮಾಡ್ತಾರಂತ. ಇವರಿಗೆ ಮೂರ್ಖರ ದಿವಸನೇ ಬಿಟ್ಟು, ಮೂರ್ಖರಿಗೆ ಮೂರ್ಖರ ದಿವಸ ಬಿಟ್ಟು ಮತ್ತೆ ಆ ದಿವಸ ಮಾಡಬೇಕು. ಕ್ವಶನ್, ಅವರು ಹೇಳ್ತಾರೆ ನಮಗೆ ಇಂಡಿಯನ್ ರೈಲ್ವೇಸ್ ಇಂದ ಬರಬೇಕಂತ, ಇದು ಕೊಂಕಣ್ ರೈಲ್ವೆ ಅಂತ. ಇಂಡಿಯನ್ ರೈಲ್ವೇಸ್ ಇಲ್ಲಿ ಬೇರೆ ದೇಶದಲ್ಲಿ ಉಂಟ, ಇಂಡಿಯನ್ ರೈಲ್ವೇಸ್ ಇದು ನಮ್ಮ ಕೊಂಕಣ್ ರೈಲ್ವೇಸ್ ಅದರ ಸಬ್ಸಿಡಿ ಕಂಪನಿ. ಅಲ್ಲಿಂದ ಇಲ್ಲಿ ತರಲಿಕ್ಕೆ ಯಾರು ಹೋಗಬೇಕು? ನಮ್ಮ ದೇಶದ ಪ್ರಧಾನಿ ಹೇಳ್ತಾರೆ ನಾನು ವಿಶ್ವಗುರು ಅಂತ. ವಿಶ್ವಗುರು ಇದು ಮಾಡ್ಲಿಕ್ಕೆ ಆಗುದಿಲ್ಲವಾ? ವಿಶ್ವಗುರು ಯಾಕೆ? ಅಲ್ಲಿ ಎಲ್ಲಿ ಉಜ್ಬೇಕಿಸ್ತಾನ್, ಅಲ್ಲಿ ಇಲ್ಲಿ ಅಮೆರಿಕ ಎಲ್ಲ ಲಪಡ ಆದದ್ದೆಲ್ಲ ನನಗೊಂದು ಫೋನ್ ನಲ್ಲಿ ನಿಲ್ಲಿಸ್ತೇನಂತ. ಇಲ್ಲಿ ಒಂದು ದಿನದಲ್ಲಿ ಲಾರಿಯಲ್ಲಿ ಕಳಿಸ್ಲಿಕ್ಕೆ ಆಗ್ತಿಲ್ವಾ ಸಾಮಾನ್ಯವರಿಗೆ? ಖಾಲಿ ಪುಕ್ಕಟೆ ಬಿಡುದು. ಅಂಬರೀಷ್ ಹೇಳಿದ ಹಾಗೆ ಇವರಿಗೆ ಅಲ್ಲಿ ಸ್ಟೇಟ್ಮೆಂಟ್ ಕೊಡುದು, ಪ್ರೆಸ್ ಮಾಡುವುದಕ್ಕಿಂತ ಒಂದು ಕರೆದು ಹೇಳ್ಬೇಕಂತ, ನೋಡಿ ಸ್ವಾಮಿ ನೀವು ಉಡುಪಿಯ ಜನರು, ನಾವು ಕೂಡ ಉಡುಪಿಯವರು, ಇದು ಒಂದು ಕೆಲವು ದಿವಸದಲ್ಲಿ ಆಗ್ತದೆ, ಸ್ವಲ್ಪ ತಾಳ್ಮೆ ಇರಲಿ, ಹೀಗೆ ಪ್ರಾಬ್ಲಮ್ ಅಂತ. ಕಳೆದ 8 ವರ್ಷದಿಂದ 2 MP ಆದ್ರು, ಒಂದು MP ಓಡಿ ಹೋದ್ರು, ಇನ್ನೊಂದು MP ಮಾತಾಡ್ಲಿಕ್ಕೆ ಹೇಳ್ತಾರೆ ನನಗೆ ಇದು ಬೇಕು, ಟೈಮ್ ಬೇಕು, ಇನ್ನೊಂದು ಇಲೆಕ್ಷನ್ ಬರ್ಲಿಕ್ಕೆ ಕಾಯ್ಬೇಕಾ? ಅವರ ಮನೆಯವರು ಸತ್ತಾರೆ ಮಾತ್ರ ಅವ್ರಿಗೆ ಕಷ್ಟ ಗೊತ್ತು, ನಮ್ಮ ಮನೆಯವರು ಸತ್ತವ್ರೆ ಅವರಿಗೆ ಕಷ್ಟ ಗೊತ್ತುಂಟ. ಅವರು ಒಳಗಾಟವ್ರು ಹೇಳ್ತಿದ್ದಾರೆ, ಜೀವ ಹೋಗುವಾಗ ಅವರಿಗೆ ನೋಡ್ಲಿಕ್ಕೆ ಇದಾಗ್ತದೆ, ಇವರಿಗೆ ಏನು ಇಲ್ಲ, ಇವರಿಗೆ ಸತ್ತರೆ ಮಾತ್ರ ಹೆಸರು ಬರುದಾ? ಎಸ್ ಸರ್, ನಿಮ್ಮ ಒಪಿನಿಯನ್ಗೆ ಧನ್ಯವಾದಗಳು. ಸಾಕಷ್ಟು ಒಂದು 2-3 ಒಳ್ಳೆ ಮಾತುಗಳನ್ನ ಅವ್ರು ಆಡಿದ್ರು. ಸರ್ ಅವರು ಮಾತನಾಡುವಾಗ ಹೇಳಿದ್ರು, ಅವಾಗ್ಲೂ ನೀವು ಹೇಳಿದ್ರೆ ಏಪ್ರಿಲ್ ಫುಲ್ ಬಗ್ಗೆ, ಮತ್ತೆ ಸಂಸದರ ಬಗ್ಗೆ ಹೇಳ್ತಾರೆ. ಸೊ ನೀವು ಕೂಡ ನೋಡಿದ್ರಿ, ಹಿಂದಿನ ಸಂಸದ ನೋಡಿದ್ರಿ, ಶೋಭಾ ಕರಂದ್ಲಾಜೆ ಅವರು ನೋಡಿದ್ರಿ, ಈಗ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ನೋಡಿದ್ರಿ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ತಮ್ಮ ಪ್ರಕಾರ? ಇಲ್ಲಿ ಏನು ಗೊತ್ತುಂಟ, ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಮಾತು ಹೇಳಿದ್ರು, ಜಿಲ್ಲಾಧಿಕಾರಿ ಅವರು ಮತ್ತೆ SP ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಅಲ್ಲ ಅವರು. ಹಾಗಾದ್ರೆ ಅವರಿಗೆ ಬೆಲೆ ಇಲ್ವಾ? ಇಲ್ಲಿ ಕೇಳುದು ನಾವು, ಈಗ ಪ್ರತಿಭಟನೆ ಮಾಡುದು ನಾವು, ಇಲ್ಲಿ ಅಧಿಕಾರಿಯವರು ನಾವು ಪ್ರತಿಭಟನೆ ಕೇಳ್ಬೇಕು, ಅವರನ್ನ ಕೇಳಿಗೆ ಆಗ್ತದಾ? ಹಾಗೆ ಅದು ಹೇಳುದು ತಪ್ಪವರು. ಯಾಕಂತ ಹೇಳಿದ್ರೆ ಅಧಿಕಾರಿ ಅವರನ್ನು ಸಣ್ಣತನ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ನಿಜವಾಗಿ ನೋಡಿದ್ರೆ ಇಲ್ಲಿಯ MP ಆಗ್ಲಿ MLA ಆಗ್ಲಿ ಹೈಕಮಾಂಡ್ ಅಲ್ಲಿ ಕ್ಯಾರೆ ಮಾಡುದಿಲ್ಲ. ಇವರು ಲೆಕ್ಕಕ್ಕೆ ಮಾತ್ರ, ಅಲ್ಲಿ ಓಟಿಗೆ ಮಾತ್ರ ಇವರು. ಹಾಗಾಗಿ ಇಲ್ಲಿ ಡಿಲೇ ಆಗುದು. ಯಾಕಂದ್ರೆ ಇವರ ಮಾತಿಗೆ ಅಲ್ಲಿ ಬೆಲೆ ಕೊಡುದಿಲ್ಲ, ಒಂದನೇ ಮಾತಲ್ಲಿಗೆ ಗೊತ್ತಿಲ್ಲ ಅವರಿಗೆ. ಇಲ್ಲಿ ಆಗ ಬರೋದ್ರಲ್ಲಿ ಇಲ್ಲಿ ಯಾವತ್ತೋ ಮಾಡ್ಬೇಕು. ಈಗ ಶೋಭಾ ಕರಂದ್ಲಾಜೆಗೂ ಮಾತು ಬರುವುದಿಲ್ಲ, ಇವರಿಗೂ ಬರುದಿಲ್ಲ. ಹಾಗಿರುವಾಗ ಇಲ್ಲದ ಕೆಲಸ ನಿಲ್ತದೆ ಅದು. ಈಗ ಖಡಕ್ ಹೋಗಿ ನಿಲ್ಲಿ ಆಗದು ಕುತ್ಕೊಳ್ತಾರೆ. ಹಿಂದೆ ಒಬ್ರು ಜಿಲ್ಲಾಧಿಕಾರಿ ಪೊನ್ನರಾಜರು ಇದ್ರು. ಪೊನ್ನರಾಜರು ಇದ್ದ ಕಾರಣ ಹೈವೇ
ಮತ್ತೆ ನಮ್ಮ ಚರ್ಚ್ ಇಲ್ಲಿ ಅಲ್ಲಿ ರಸ್ತೆ ಎಲ್ಲ ಆಯ್ತು, ಇಲ್ಲದ ಇವರು ಇದ್ರೆ ಆಗ್ತದಾ? ಆಗುದಿಲ್ಲ. ಅಧಿಕಾರಿಯವರು ಮುಖ್ಯ. ಅಧಿಕಾರಿಯವರು ಕೆಲಸ ಮಾಡಿಸಿದ್ರೆ ಮಾತ್ರ ಅದಕ್ಕೆ ಜನಸಾಮಾನ್ಯರಿಗೆ ಒಳ್ಳೇದುಂಟು. ರಾಜಕೀಯದವರು ಸುಮ್ಮನೆ ವೇಸ್ಟ್. ಅದೊಂದು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಅದೊಂದು ಮಾತು ತಪ್ಪವರು ಹೇಳಿದೆ. ಯಾಕಂದ್ರೆ ಜಿಲ್ಲಾಧಿಕಾರಿಯವರು ಮತ್ತೆ ಇಲ್ಲಿರುವುದು ಅದಕ್ಕೆ ಇವರು ರಾಜಕೀಯದವರು ಮತ್ತೆ ನಾವು ಕೇಳೋದು ಅವ್ರ ಕೆಲಸವಾಗದಿದ್ದರೆ ಜಿಲ್ಲಾಧಿಕಾರಿ ಅವರನ್ನು ಕೇಳಬೇಕು, SP ಅವರನ್ನು ಕೇಳಬೇಕು. ಅವರು ಸಹಕಾರ ಕೊಡ್ತಾ ಇದ್ದಾರೆ ಹೇಳಿದ್ರು. ಅಲ್ಲ, ಸಹಕಾರ ಕೊಟ್ಟದಂತೆ ಅದು ಅವ್ರು ಹೇಳ್ಬಾರ್ದಲ್ಲ, ಅವರಿಗೆ ಕೇಂದ್ರ ಸರ್ಕಾರ ಪ್ರತಿನಿಧಿಯಲ್ಲಿ ಹೇಳ್ಬಾರ್ದಲ್ಲ. ಹಾಗಾದ್ರೆ ಇವರು ಸಹ ಒಂದು ಇಲ್ಲಿದ್ದ ಒಂದು ಜನ ಅಲ್ವ, ಅವರು ಒಂದು ಹಕ್ಕಲು ಅವರಿಗೆ ಸಹ. ಹಾಗೆ ಅದಕ್ಕೋಸ್ಕರ ನಾನು ಕೆಲವು ಮಾತಾಡಿದ್ರೆ ಜಾಸ್ತಿ ಆಗ್ತದೆ, ಅದಕ್ಕೆ ಬೇಡ ಅಂತ ಬಿಡುದು ಅಷ್ಟೇ. ಕೆಲಸದ ಬಗ್ಗೆ ಈಗ ಕೆಲಸ ಆಗುದಿಲ್ಲ ಮೇಡಮ್. ಇದರಲ್ಲಿ ಕೆಲಸ ನೋಡಿ, ಈಗ ಅವರು ಈ ತಿಂಗಳು ಹೇಳಿದ್ದಾರೆ, ನನ್ನ ಲೆಕ್ಕ ಪ್ರಕಾರ ಇನ್ನೂ ಅದಕ್ಕೆ 2 ತಿಂಗಳು ಬೇಕು. ಯಾಕಂತ ಹೇಳಿದ್ರೆ ಅದು ಅಷ್ಟು ಸಮಸ್ಯೆಗಳಿವೆ. ಯಾಕಂತ ಹೇಳಿದ್ರೆ ರೈಲು ನಿಲ್ಬೇಕು, ರೈಲನ್ನು ಸ್ಟಾಪ್ ಮಾಡಬೇಕು. ರೈಲನ್ನು ಸ್ಟಾಪ್ ಮಾಡ್ಬೇಕಾದ್ರೆ ತುಂಬಾ ಕಾನೂನು ಇದೆ ಅದರಲ್ಲಿ. ಈಗ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡಿದೆ, ಇಲ್ಲೇ ಒಂದು ರೈಲುಗಳ ನಿಲುಗಡೆ ಉಂಟು, ಇಷ್ಟುಂಟು ಗಂಟೆವರೆಗೆ. ಆವಾಗ ಅವರಿಗೆ ಒಂದು ಚಾನ್ಸ್ ಉಂಟು. ಇಲ್ಲಿ ಉಡುಪಿಯಲ್ಲಿ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾನು, ರೈಲುಗಳು ನಿಲ್ಲಿಸ್ತೇವೆ, ಹೀಗೆ ಕೆಲಸ ಇದ್ದ ಕಾರಣ ಅಂತ 2-3 ಟ್ರೈನ್ಗಳು ನಿಲ್ತವೆ, ಸ್ಟಾಪ್ ಆಗ್ತವೆ ಅಂತ ಇಷ್ಟ ಟೈಮ್ ಕೊಟ್ಟಿದ್ದಾರೆ. ಅದೇ ಹಾಗೆ ಇದಕ್ಕೆ ಟೈಮ್ ಕೊಡಬೇಕು, ಇಲ್ಲದ್ರೆ ಆಗುದಿಲ್ಲ. ಇದಕ್ಕೆ ಒಂದು ಫುಲ್ ಡೇ ಟ್ರೈನ್ ನಿಲ್ಲಿಸಬೇಕಾಗ್ತದೆ. ಆ ನಿಲ್ಲಿಸುವಂತ ಕೆಪಾಸಿಟಿ ಇವರಿಗೂ ಬೇಕು. ಹಾಗೆ ಅದೇ ಎಲ್ಲವನ್ನು ಹೇಳಿದ್ರೆ ಅದು ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಬಂದ ಸಾಮಗ್ರಿಗಳು ಯಾವುದಕ್ಕೂ ನಮ್ಗೆ ಗೊತ್ತಿಲ್ಲ. ಏನ್ ತಂದಿದ್ದಾರೆ, ಏನು ಉಂಟು, ಬಂದಿದ ಒಟ್ಟಾರೆಯಾಗಿ ಅದ್ರ ಏನೊಂದು ಯಾವುದಕ್ಕಂತ ನಮ್ಗೆ ಗೊತ್ತಿಲ್ಲ. ಅದು ಏಪ್ರಿಲ್ ಫುಲ್ ಅದು ಏನೋ ಹೇಳಿ ಬರೋದಿಲ್ಲ. ನಾಳೆ ಎಷ್ಟು ಗಂಟೆಗೆ ಸರ್ ನಿಮ್ಮ ಪ್ರತಿಭಟನೆ ಹೇಗೆ ಅಂತ ಒಂದೇ ಮಾತು ಹೇಳ್ತೇನೆ. ಮತ್ತೆ ನಾಳೆ ಕಾರ್ಯಕ್ರಮದಲ್ಲಿ ಈಗ ಶ್ರೀನಿವಾಸ್ ಪೂಜಾರು ಅಥವಾ ಯಾರೇ ಇರ್ಲಿ, ಈ ರೈಲು ಮುಂಚಿನಲೂ ಇತ್ತಲ್ಲಿ. ಈಗ ಒಂದು ಪ್ರಾಜೆಕ್ಟ್ ಮಾಡುವಾಗ ಒಂದು DPR ಅಂತ ಮಾಡ್ತಾರೆ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಮತ್ತೆ ಎಸ್ಟಿಮೇಷನ್ ಮಾಡ್ತಾರೆ. ಅದು ಅಪ್ರೂವ್ ಆದ್ಮೇಲೆನೆ ಹಣ ರಿಲೀಸ್ ಆಗುವಂಥದ್ದು. ಆವಾಗಲೇ ರೈಲ್ ನಿಲ್ಲಿಸ್ಲಿಕ್ಕೆ ಉಂಟಾ, ರಸ್ತೆ ಬ್ಲಾಕ್ ಮಾಡ್ಬೇಕಾ, ಅದೇನು ಹೊಸ ಸಮಸ್ಯೆ ಬಂದಾಗ ಶ್ರೀನಿವಾಸ್ ಪೂಜಾರಿ ಹೇಳ್ತಾರೆ, ಇಲ್ಲಿ ಒಂದು ಅಭಿಪ್ರಾಯ ಬಂತು, ಹೈವೇ ಬ್ಲಾಕ್ ಮಾಡಬೇಕು. ಅರೆ ಅದು ಮುಂಚೆ ಇತ್ತು, ನೀವು ಪ್ಲಾನಿಂಗ್ ಮಾಡುವಾಗ ಅದೇ ನಾವು ಕೇಳ್ತಿರೋದು. ವೇರ್ ಇಸ್ ದ ಪ್ಲಾನ್? ಯಾಕೆ ಡಿಲೇ? ಏನ್ ಡೆಡ್ ಲಾಕ್ ಇದೆ ಅಲ್ಲಿ? ಸಾಲ್ವ್ ಮಾಡೋಣ. ನಮ್ಗೆ ಜಗಳ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅಲ್ಲಿ ಏನ್ ಸಮಸ್ಯೆ ಇದೆ, ಅದು ಯಾಕೆ ಡಿಲೇ ಆಯ್ತು ಅಂತ ಅದನ್ನು ಎಲ್ಲೂ ಹೇಳೋದಿಲ್ಲ. ಸೊ ನೋಡುವ, ಮುಂದಿನ ದಿನಗಳಲ್ಲಿ ಇನ್ನೂ ಡಿಲೇ ಆದ್ರೆ ನಮ್ಗೂ ಇನ್ನೂ ಉಗ್ರವಾಗಿ ಕೇಳಲಿಕ್ಕೆ ಗೊತ್ತಿದೆ. ಸೊ ನಾಳೆ ನಾವು 2:30 ಗಂಟೆಗೆ ಕಲ್ಸಂಕದ ಹತ್ರ ಸೇರ್ತೇವೆ. ಇದನ್ನ ಎಲ್ಲ ವೀಕ್ಷಕರು ಕೇಳಬೇಕು. ಕಾರ್ಯಕ್ರಮ ನಾವು ಸ್ವಲ್ಪ ನಾಳೆ ನಿತ್ಯಾನಂದ ಒಳಕಾಡ್ರ ಸ್ಟೈಲಲ್ಲಿ ಹೋಗ್ತಾ ಇದ್ದೇವೆ. ನಮಗೂ ಕೂಡ ಬೋರ್ ಆಯ್ತು, ಸೀದಾ ರೀತಿ ಪ್ರೊಟೆಸ್ಟ್ ಮಾಡಿದರೆ ಸರ್ಕಾರ ಬಗ್ಗುದಿಲ್ಲ ಹೇಳಿ ನಿಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ. ನಾಳೆ ನಮ್ಮ ಕೆಲವು ಕಾರ್ಯಕರ್ತರು ಬಹುಶಃ ನನ್ನನ್ನು ಸೇರಿಸಿ ಹೆಡ್ ಶೇವ್ ಮಾಡ್ತೇವೆ. ಒಳ್ಳೊಳ್ಳೆ ಕೂರ್ಲಿರೋರು ಹೆಡ್ ಶೇವ್ ಮಾಡಿ ಎಲ್ಲರ ಕಿವಿ ಮೇಲೆ ದಾಸವಾಳ ಇಡ್ತಾರೆ ಗಣ್ಯರು. ಅಂದ್ರೆ ಸರ್ಕಾರ ನಮ್ಗೆ ಈ ತರ ಮೋಸ ಮಾಡ್ತಾ ಇದೆ, ಕಿವಿ ಮೇಲೆ ದಾಸವಾಳ ಇಡ್ತಾ ಇದೆ. ಆದ್ಮೇಲೆ ಒಬ್ರು ಅನ್ಸಾರ್ ಅಹಮದ್ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು, ಅವರು ಭಿಕ್ಷುಕರ ವೇಷ ಹಾಕ್ತಾರೆ. ಆಮೇಲೆ ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರೆ ಇಟ್ಕೊಳ್ತಾರೆ. ಅವರು ಹೆಡ್ ಶೇವ್ ಮಾಡ್ತಾರೆ. ಅವರು ಸಾಂಕೇತಿಕವಾಗಿ ಆ ತಟ್ಟೆಯಲ್ಲಿ ನೀವು ಹಾಕ್ಬೋದು, ಚಿಲ್ಲರೆ ಎಲ್ಲ ಹಾಕಿ, ಅಂದ್ರೆ ಕಾರಣ ಹೇಳಿ, ಅಪ್ಪ ಹಣ ಇಲ್ವಾ, ನಾವು ವೋಟ್ ಮಾಡ್ತೇವೆ. ಇನ್ನೊಂದು ಹೇಳಿದ್ರು ಅವ್ರು, ಇದೆಲ್ಲ ನಾವು ನಿಮ್ ಮುಂದೆ ನೋಡು, ಅವ್ರು ಹೇಳಿದ್ದಾರೆ ಅಲ್ಲಿ ಜನ ಇಲ್ವಾ, ನಾವೇ ಬಂದದು ಅಂತ ಅವ್ರು ಹೇಳ್ತಾರಲ್ಲ, ಎಂತದ್ದು ಗ್ರೈಡರ್ ಅದೆಲ್ಲ ನಾವೇ ಇಡ್ತೇವೆ. ಅಲ್ಲಿ ಏನ್ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ನಮ್ಗೆ ಕೇಳ್ಬೇಕಲ್ಲ. ಸೊ ಹಾಗೆ ನಾವು ಒಂದು ಮೆರವಣಿಗೆ ಮಾಡ್ತೇವೆ. ಆ ಮೆರವಣಿಗೆಯಲ್ಲಿ ಪ್ರತಿಕೃತಿ ಅಲ್ಲಿ ಉಂಟಲ್ಲ, ದೊಡ್ಡದು ಇಟ್ಟಿದಾರಲ್ಲ, ಅದರದೇ ಒಂದು ಪ್ರತಿಕೃತಿ ಇರ್ತದೆ. ಅಂದ್ರೆ ಊರಿನವರು ಅಲ್ಲಿದ್ದದ್ ನೋಡಿದ್ರೆ ನಾವು ಹಿಡ್ಕೊಂಡು ಬಂದಿದ್ದೇವೆ, ಅದನ್ನ ಒಂದು ತೋರಿಸ್ತೇವೆ. ಆಮೇಲೆ ಅಲ್ಲಿ ಇಂದ್ರಾಳಿಯಲ್ಲಿ ನಾವು ರೀಚ್ ಆದ ತಕ್ಷಣ ಒಂದು 5:15 ಅಲ್ಲಿ ಒಂದು ಸಾಂಕೇತಿಕ ಒಂದು 15 ನಿಮಿಷದ ಒಂದು ಸಭೆ, ಅಂದ್ರೆ ಯಾಕೆ ಏನು ಅಂತ. ಅದಾದ್ಮೇಲೆ ಒಂದು 5 ನಿಮಿಷ ಒಂದು ಏಪ್ರಿಲ್ ಫುಲ್ ಆಚರಣೆ ಉಂಟು. ಅದು ಮಾತ್ರ ಸೀಕ್ರೆಟ್. ನಾಳೆ ಅಲ್ಲಿ ಒಂದು 5 ನಿಮಿಷದ ಆಚರಣೆ, ಒಂದು 5 ನಿಮಿಷ. ಅದರಲ್ಲಿ ಒಂದು ಸ್ವಲ್ಪ ಕಾಮಿಡಿ ಇರ್ತದೆ. ಮತ್ತೆ ಶ್ರೀನಿವಾಸ್ ಪೂಜಾರಿ ಏನ್ ಹೇಳಿದಾರೆ ಅದನ್ನ ಮಾಡ್ತೇವೆ ನಾವು. ಸತ್ಯವನ್ನೊಂದು ಮರೆಮಾಚಿ ಒಂದು ಸುಳ್ಳು ಪ್ರಸಂಗ ಮಾಡ್ತೇವೆ. ಎಲ್ಲಾ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಶ್ರೀನಿವಾಸ್ ಪೂಜಾರಿ ಪಕ್ಷದವರು ಬಹಳ ಸಂಭಾವಿತರ. ಮೊನ್ನೆ ಸುನೀಲ್ ಕುಮಾರ್ ಅಲ್ಲಿ ದೇವರ ಭಜನೆ, ದೇವರಿಗೆ ಭಕ್ತಿಯಿಂದ ಆಡುವ ಭಜನೆಯಲ್ಲಿ ಕಾಂಗ್ರೆಸ್ ಅದು ಇದು ಹೇಳಿ ಭಜನೆ ಮಾಡಿದ್ದಾರೆ. ಎನಿಥಿಂಗ್ ಈ ರಾಜಕೀಯ ಮತ್ತೆ ಸಾರ್ವಜನಿಕ ಮತ್ತು ಈ ಪ್ರಜಾಪ್ರಭುತ್ವದಲ್ಲಿ ಶ್ರೀನಿವಾಸ್ ಪೂಜಾರಿ ಹೇಳಿದಾಗೆ ನಮ್ಗೆ ಹಕ್ಕಿದೆ, ನಾವು ಮಾಡ್ತೇವೆ. ಆದ್ರೆ ನಾವು ಯಾವುದೇ ಅಸಭ್ಯ ವರ್ತನೆ ಮಾಡುದಿಲ್ಲ.
ಯಾವುದೇ ಅನ್ಪಾರ್ಲಿಮೆಂಟ್ರಿ ಮಾಡುದಿಲ್ಲ, ಯಾವುದೇ ಸೊಂಟದ ಕೆಳಗಿನ ಬಿಲೋ ದ ಬೆಲ್ಟ್ ಭಾಷೆಯಲ್ಲಿ ನಾವು ಮಾತಾಡುದಿಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ನಾವು ಮಾತಾಡುದಿಲ್ಲ. ಡಿಗ್ನಿಫೈಡ್ ಆಗಿ ಸರ್ಕಾರದ ಗಮನ ಸೆಳಿಲಿಕ್ಕೆ ಇವರ ಹಾಗೆ ಕೆಸರಲ್ಲೆಲ್ಲ ಹೊರಳಾಡ್ಲಿಕ್ಕೆ ಕೆಸರಿಲ್ಲ, ಅಲ್ಲಿ ಮಳೆ ಬರ್ತದೆ ಹೇಳುಂಟು ನಿಮ್ಮದು ಇದರಲ್ಲಿ. ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಈ ಟಿವಿ ವೀಕ್ಷಣೆ ಮಾಡುವವರು ನೀವು ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಇದು ಪ್ಯೂರ್ಲಿ ಒಂದು ನಾನ್ ಪಾಲಿಟಿಕಲ್. ಇನ್ ಕೇಸ್ ನಿಮ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮುಜುಗರ ಆಗ್ತಾರೆ, ಅಟ್ಲೀಸ್ಟ್ ನೋಡ್ಲಿಕ್ಕೆ ಬನ್ನಿ ಹೇಳಿ ನಾನು ಸಂಚಾಲಕನ ನೆಲೆಯಲ್ಲಿ ನಿಮ್ಗೆ ಬೇಡಿಕೆ ಇಡ್ತೀನಿ. ಓಕೆ ಸರ್, ಇನ್ ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳ್ಬೇಕು. ಸೊ ನೀವು ಸಾಕಷ್ಟು ಪ್ರತಿಭಟನೆಗಳನ್ನೆಲ್ಲ ಮಾಡಿದ್ರಲ್ಲ, ಸೊ ಈ ಉಡುಪಿಯ ಜನರು ಸಮಸ್ಯೆ ಆದಾಗ ಮಾತಾಡೋದಿಲ್ವಾ? ತಾವು ನೋಡಿದ್ದೀರಿ ಇಷ್ಟು ಟೈಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲ, ಉಡುಪಿಯ ಜನರು ಅಂತ ಹೇಳಿದ್ರೆ ಎದುರುಗಂದು ಬಂದು ಮಾತಾಡುದಿಲ್ಲ. ಹಿಂದಿನಿಂದ ಹೇಳ್ತಾರೆ ಹೀಗೆ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಹೇಳ್ತಾರೆ. ಹತ್ತಿರ ಯಾಕಂದ್ರೆ ನೋಡಿ, ನನ್ನ ಪ್ರತಿಭಟನೆ ಜನ ಬರುವುದಷ್ಟು 5-10 ಜನ ಮಾತ್ರ ಅಷ್ಟೇ. ಯಾಕಂದ್ರೆ ನಾವು ಜನರನ್ನು ಕರ್ಕೊಂಡು ಬಂದು ನಮ್ಗೆ ಆಗುದಿಲ್ಲ. ಈಗ ನೋಡಿ, ರಾಜಕೀಯದಲ್ಲಿ ಕೂಡ ಅವರಿಗೆ ಎಷ್ಟು ಕಷ್ಟ ಇದೆ ಜನ ತರಲಿಕ್ಕೆ, ಅದು ಸುಲಭ ಇಲ್ಲ. ಹಾಗಾಗಿ ಈಗ ನೋಡಿ, ಅವರದ್ದೆಲ್ಲ ಫೋಟೋ ಹಾಕಿ ಅದೆಲ್ಲ ಮಾಡಿದಿದ್ರೆ ಜನ ಬರುದಿಲ್ಲ. ರಾಜಕೀಯದವರಿಗೆ ಅಷ್ಟೇ. ನಾವು ಎಂತ ಮಾಡ್ಬೇಕು? ನಾವು ಏನೋ ಒಂದು ಯಾವ ರೀತಿಯಲ್ಲಿ ಮಾಡ್ಕೊಂಡು ನಮ್ಮ ಏನು ಹೋರಾಟ ಇದೆ ಅದನ್ನು ನಿಮ್ಮ ಇದರಲ್ಲಿ ಮಾಧ್ಯಮ ಮುಖಾಂತರ ಅದು ಹರಡ್ಲಿಕ್ಕೆ ನಾವು ಬಿಟ್ಟರೆ ಅಷ್ಟೇ ನನ್ನ ಕೋರಿಕೆ ಅಷ್ಟೇ. ನಮ್ಮ ಇನ್ನು ಈಗ ಅಂಬರೀಷ್ ಅವರ ನಾಳೆ ಇದೆ ಅಂತ ಹೇಳ್ತಾರೆ, ಅದು ಅದರಲ್ಲಿ ಸಕ್ಸಸ್ ಆಗದ್ರೆ ಒಳ್ಳೇದು. ಇನ್ನೂ ಆಗದಿದ್ರೆ ಭಾರಿ ಕಷ್ಟ ಇದೆ. ಜನರು ರಸ್ತೆಯಲ್ಲಿ ಬಿದ್ದು ಹೊರಲಾಡಿಕೊಂಡು ಏನೇನೋ ಆಗುವಂತ ಪರಿಸ್ಥಿತಿ ಬರ್ಬೋದು ಎಂಬ ನನ್ನ ನಿರೀಕ್ಷೆ. ಎಸ್ ಸರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ 24/7.